ಮೂರು ಬಾರಿ ಓಂಕಾರ. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव गुरवे नमः. ಒಂದು ಭಜನೆ. ಶ್ರೀ ಗುರುದೇವಂ ಚಿನ್ಮಯಾನಂದಂ ಶ್ರೀ ಗುರುದೇವಂ ಚಿನ್ಮಯಾನಂದಂ ಪ್ರಣಮಾಮ್ಯಹಂ ಗುರುದೇವಂ ಮಹರ್ನಿಶಂ ಗುರುದೇವಂ ಮಹರ್ನಿಶಂ ಪ್ರಣಮಾಮ್ಯಹಂ ಗುರುದೇವಂ ಅಹರ್ನಿಶಂ ಧರ್ಮೋದ್ಧಾರಕಂ ಗೀತಾಪ್ರಚಾರಕಂ ಧರ್ಮೋದ್ಧಾರಕಂ ಗೀತಾಪ್ರಚಾರಕಂ ಆನಂದರೂಪಂ ಆತ್ಮಸ್ವರೂಪಂ ಶ್ರೀ ಗುರುದೇವಂ ಚಿನ್ಮಯಾನಂದಂ ಪ್ರಣಮಾಮ್ಯಹಂ ಗುರುದೇವಂ ಅಹರ್ನಿಶಂ ತಾಮಸಹಾರಕಂ ಉತ್ಸಾಹವರ್ಧಕಂ ತಪೋವನಶೇಷ್ಯಂ ತತ್ವಸ್ವರೂಪಂ ಶ್ರೀ ಗುರುದೇವಂ ಚಿನ್ಮಯಾನಂದಂ ಪ್ರಣಮಾಮ್ಯಹಂ ಗುರುದೇವಂ ಅಹರ್ನಿಶಂ ಪ್ರೇಮ ಹೃದಯಿನಂ ಪರಮವಿರಾಗಿಣಂ ಪ್ರೇಮ ಹೃದಯಿನಂ ಪರಮವಿರಾಗಿಣಂ ಸನ್ಯಾಸಿನಂ ಗುರುಂ ಶಿರಸಾ ನಮಾಮ್ಯಹಂ ಶ್ರೀ ಗುರುದೇವಂ ಚಿನ್ಮಯಾನಂದಂ
ಪ್ರಣಮಾಮ್ಯಹಂ ಗುರುದೇವಂ ಅಹರ್ನಿಶಂ. ಪ್ರಣಮಾಮ್ಯಹಂ ಗುರುದೇವಂ ಅಹರ್ನಿಶಂ. ಅಹರ್ನಿಶಂ. ಧ್ಯಾನ ಶ್ಲೋಕ ಗೀತೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ರಚಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀ ಭಗವತೀ ಅಷ್ಟಾದಶಾಧ್ಯಾಯಿನೀ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭಗವದ್ವೇಷಿಣೀ ಸರ್ವೋಪನಿಷದೋ ದೋಗ್ಧಾ ಗೋಪಾಲ ಪಾರ್ಥೋ ವತ್ಸಸುಧೀ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಶೃಣ್ವಂತಿ ದಿವ್ಯೈಃ ಸಮೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः तस्मै नमः देवाय तस्मै नमः. ನಿನ್ನೆ 12ನೇ ಅಧ್ಯಾಯದ ವಿಚಾರ ಶುರು ಮಾಡಿದ್ವಿ. ಅದನ್ನು ಮುಂದುವರ್ಸೋಣ. ಕರ್ಮಯೋಗಕ್ಕೆ ಸಂಬಂಧಪಟ್ಟದ್ದು 12th ಚಾಪ್ಟರ್. ಗೀತೆ ಪುಸ್ತಕ ಇರೋರು ನೋಡಿ, ಬೇರೆಯವರು ಫಾಲೋ ಮಾಡಿ. ಈಗ 12ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಸಾಧನೆಯ 5 ಮೆಟ್ಲುಗಳನ್ನು ಕೊಟ್ಟಿದ್ದಾನೆ. 5 ಸ್ಟೆಪ್ಸ್ ಟು ಮೋಕ್ಷ ಅಂತ ಕರೀಬೋದು. 5 ಸ್ಟೆಪ್ಸ್. ಶಬರಿಮಲೆಯಲ್ಲಿ 18 ಸ್ಟೆಪ್ ಇದೆ, ಇಲ್ಲ 5 ಸ್ಟೆಪ್. 5 ಸ್ಟೆಪ್ಸ್ ಟು ಮೋಕ್ಷ. ಯಾವುದು 5 ಸ್ಟೆಪ್ಸು? ಶ್ಲೋಕ 3, 4, 5 ಇದರಲ್ಲಿ ನಿರ್ಗುಣ ಧ್ಯಾನ. ಶ್ರೀಕೃಷ್ಣ ಮೇಲಿನಿಂದ ಕೆಳಗೆ ಬರ್ತಾ ಇದ್ದಾನೆ, ಕೆಳಗಿಂದ ಮೇಲಲ್ಲ, ಮೇಲಿಂದ ಕೆಳಗೆ. ಹೈಯೆಸ್ಟ್ ಸಾಧನ ಆಗಲಿಲ್ಲ, ನೆಕ್ಸ್ಟ್ ಆಪ್ಷನ್. ಅದು ಆಗಲಿಲ್ಲ, ನೆಕ್ಸ್ಟ್ ಆಪ್ಷನ್. ಆ ಥರ. ಸೊ ಲೆವೆಲ್ A, B, C, D, E 5 ಲೆವೆಲ್ಸ್. ಸೊ ಲೆವೆಲ್ A ಶ್ಲೋಕ ನಂಬರ್ 3, 4 and 5 ಇದು ಲೆವೆಲ್ A. ಲೆವೆಲ್ A ಅಂದ್ರೇನು? ನಿರ್ಗುಣ ಬ್ರಹ್ಮ ಧ್ಯಾನ. ಮೆಡಿಟೇಟಿಂಗ್ ಆನ್ ದಿ ಫಾರ್ಮ್ಲೆಸ್ ಟ್ರೂತ್ ಕಾಲ್ಡ್ ಬ್ರಹ್ಮನ್. ನಿರ್ಗುಣ ನಿರಾಕಾರ ತತ್ವ, ಇಡೀ ಜಗತ್ತಿಗೆ ಅಧಿಷ್ಠಾನವಾದಂಥ ತತ್ವ, ನಮ್ಮ ಸ್ವರೂಪವೇ ಆದಂಥ ತತ್ವ. ಸೊ ಆ ಬ್ರಹ್ಮಧ್ಯಾನ ಮಾಡಿದ್ರೆ ಹೈಯೆಸ್ಟ್ ಸಾಧನ. ಅದಕ್ಕೆ ಅಕ್ಷರ ಉಪಾಸನೆ ಅಂತ ಕರೆದಿದ್ದಾರೆ. ಇದರಲ್ಲಿ ಅಕ್ಷರ ಅಂದರೆ ಇಂಪೆರಿಷಬಲ್. ಕ್ಷರ ಅಂದರೆ ನಾಶಕ್ಕೊಳಗಾಗುವಂಥದ್ದು, ಅಕ್ಷರ ಅಂದರೆ ನಾಶಕ್ಕೆ ಒಳಗೆ ಆಗದೇ ಇರುವಂಥದ್ದು, ವಿಚ್ ನೆವರ್ ಗೆಟ್ಸ್ ಡಿಸ್ಟ್ರಾಯ್ಡ್. ಅಂದರೆ ಬಿಯಾಂಡ್ ಟೈಮ್, ಕಾಲಾತೀತ ವಸ್ತು ಅಂತ ಅರ್ಥ. ಆದರೆ ಈ ಅಕ್ಷರ ಧ್ಯಾನ ಮಾಡಬೇಕಾದ್ರೆ ಬುದ್ಧಿ ಸೂಕ್ಷ್ಮ ಇರಬೇಕು, ಮತ್ತು
ಮನಸ್ಸು ಶುದ್ಧ ಇರಬೇಕು. ಎರಡು, ಮನಸ್ಸು ಶುದ್ಧ ಇರಬೇಕು, ಬುದ್ಧಿ ಸೂಕ್ಷ್ಮ. ಏಕೆಂದರೆ ಅದು ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾದಂಥ ತತ್ವ. ಬುದ್ಧಿ ಭಾಳ ಸೂಕ್ಷ್ಮ ಇರಬೇಕು, ಮನಸ್ಸು ಶುದ್ಧ ಇರಬೇಕು. ಆದರೆ ಅಷ್ಟೊಂದು ಅರ್ಹತೆ ಭಾಳ ಕಮ್ಮಿ ಜನರಿಗಿರುತ್ತೆ. ಹಾಗಾದರೆ ಏನು ಮಾಡೋದು? ಅರ್ಹತೆಯನ್ನು ಗಳಿಸ್ಬೇಕು. ಅದಕ್ಕೆ ನೆಕ್ಸ್ಟ್ ಆಪ್ಷನ್ ಕೊಡ್ತಾನೆ. 6, 7, 8 ಈ 3 ಶ್ಲೋಕದಲ್ಲಿ ನೆಕ್ಸ್ಟ್ ಆಪ್ಷನ್ ಏನು? ಒಂದು ಸ್ಟೆಪ್ ಕೆಳಗೆ ಬರ್ತಾನೆ. ಅದು ವಿಶ್ವರೂಪ ಈಶ್ವರ ಧ್ಯಾನ. ವಿಶ್ವರೂಪ ಈಶ್ವರ ಧ್ಯಾನ ಇದು ಸಗುಣ. ಸೊ ನಿರ್ಗುಣದಿಂದ ಸಗುಣಕ್ಕೆ ಬರ್ತಾನೆ. ಸಗುಣದಲ್ಲಿ 4 ಸ್ಟೆಪ್ ಹೇಳ್ತಾನೆ. ಸೊ ಲೆವೆಲ್ ಬಿ, ಲೆವೆಲ್ ಎ ಆಗಲ್ಲ ಅಂತ ಇಟ್ಕೊಳ್ಳೋಣ. ಲೆವೆಲ್ ಬಿ ಏನು? ವಿಶ್ವರೂಪ ಈಶ್ವರ ಧ್ಯಾನ. ವಿಶ್ವರೂಪ ಈಶ್ವರ ಅಂದರೆ ಏನು? ಈ ಉಪದೇಶ ಸಾರದಲ್ಲಿ ಬರುತ್ತಲ್ಲ ಒಂದು ಶ್ಲೋಕ, 5ನೇ ಶ್ಲೋಕ ಅಂತ ಕಾಣುತ್ತೆ. ಜಗತ ಈಶಧಿ ಯುಕ್ತ ಸೇವನಂ ಅಷ್ಟಮೂರ್ತಿ ಬೃತ್ ದೇವ ಪೂಜನಂ ಅಂತ. ಸೊ ರಮಣರು ಹೇಳ್ತಾರೆ, ಪೂಜೆ ಅಂದರೆ ಆ್ಯಕ್ಚುಲಿ ಪೂಜಾ ಕೋಣೆಯಲ್ಲಿ ಮಾಡೋ ಪೂಜೆ ಅದು ಪ್ರಾಥಮಿಕ ಪೂಜೆ. ಇಡೀ ಜಗತ್ತನ್ನೇ ನಾವು ಭಗವಂತನ ವ್ಯಕ್ತ ರೂಪ ಅಂತ ನೋಡಿ ಸೇವೆ ಮಾಡೋದಿದೆಯಲ್ಲ, ಇಡೀ ಜಗತ್ತನ್ನು ಭಗವಂತನ ವ್ಯಕ್ತ ರೂಪ ಅಂತ ನೋಡಿ ವಿಶ್ವರೂಪ ಈಶ್ವರ ಅಂತ ನೋಡಿ ಸೇವೆ ಮಾಡೋದಿದೆಯಲ್ಲ, ಅದು ದೇವ ಪೂಜನ. ಇಟ್ಸ್ ದ ರಿಯಲ್ ಪೂಜಾ, ದಿ ಹೈಯೆಸ್ಟ್ ಪೂಜಾ. ಆದರೆ ಈ ವಿಶ್ವರೂಪ ಭಕ್ತಿಗೆ ಅದಕ್ಕೂ ಸೂಕ್ಷ್ಮ ಬುದ್ಧಿ ಬೇಕು, ವಿಶಾಲವಾದಂಥ ಮನಸ್ಸು ಬೇಕು. ಅದಕ್ಕೆ ಚಿತ್ತ ವಿಶಾಲತಾ. ಏಕೆಂದರೆ ಭಗವಂತನ ಅಸ್ತಿತ್ವವನ್ನು ಎಲ್ಲೆಲ್ಲೂ ನೋಡುವಂಥದ್ದು. ಎಲ್ಲ ನಾಮರೂಪಗಳು ಅವನ ನಾಮರೂಪವೇ. ನಿನ್ನೆ ಒಂದು ಹಾಡು ಹೇಳಿದ್ನಲ್ಲ, ಸಕಲ ಭುವನವಿದು ರಾಮಮಯ ರಘುವರ ನೆನ್ನಯ ಪ್ರಾಣಪ್ರಿಯ. ನನ್ನ ಇಷ್ಟ ದೇವತೆ ರಾಮ, ಆದರೆ ಆ ರಾಮ ಒಂದು ನಾಮರೂಪಕ್ಕೆ ಸೀಮಿತ ಅಲ್ಲ, ಎಲ್ಲ ನಾಮರೂಪಗಳು ಅವನ ನಾಮರೂಪವೇ. ಆ ರೀತಿ ಒಂದು ವಿಶಾಲವಾದಂಥ ದೃಷ್ಟಿ ಇದೆಯಲ್ಲ, ಅದು ಇದ್ದರೆ ವಿಶ್ವರೂಪ ಭಕ್ತಿ ಸಾಧ್ಯ. ಆದರೆ ಅದು ಕೂಡ ಎಷ್ಟು ಸುಲಭವಾಗಿ ಬರೋದಿಲ್ಲ. ಅದರಿಂದ ನೆಕ್ಸ್ಟ್ ಆಪ್ಷನ್ ಏನು? ಲೆವೆಲ್ ಸಿ. ಲೆವೆಲ್ ಸಿ, ಸರಿ ನಾನು ರಾಮನನ್ನು ಒಂದು ನಾಮರೂಪಕ್ಕೆ ಸೀಮಿತ ಮಾಡಿ ರಾಮನ ಉಪಾಸನೆ ಮಾಡ್ತೀನಿ. ಒಂದು ಕಡೆ ಕೂತ್ಕೊಂಡು ರಾಮನ ವಿಗ್ರಹ ನನ್ನ ಮುಂದೆ ಇಟ್ಟು ಆ ವಿಗ್ರಹವನ್ನು ಮನಸ್ಸಿಗೆ ತಂದುಕೊಂಡು ಮನಸ್ಸಲ್ಲಿ ಶ್ರೀರಾಮನ ರೂಪ ಗುಣ ಅದೆಲ್ಲ ಕೂಡ ಕಲ್ಪನೆ ಮಾಡಿಕೊಂಡು ಮನಸ್ಸಲ್ಲಿ ಸ್ಥಾಪಿಸಿ ಶ್ರೀರಾಮನನ್ನು ಧ್ಯಾನ ಮಾಡೋದು. ಅದಕ್ಕೆ ಏಕರೂಪ ಈಶ್ವರ ಧ್ಯಾನ ಅಂತಾರೆ. ವಿಶ್ವರೂಪ ಆಗಲಿಲ್ಲ, ಏಕರೂಪ. ಅದರಿಂದ ನೆಕ್ಸ್ಟ್ ಸ್ಟೆಪ್ ಹೋಗ್ಬೋದು. ಅಂದರೆ ಅಟ್ಲೀಸ್ಟ್ ಏಕರೂಪ ಧ್ಯಾನ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನಮ್ಗೆ ಯಾವುದು ಸುಲಭ ಅನಿಸುತ್ತೋ ಅದು ಶುರು ಮಾಡಬೇಕು. ಇದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ನಮ್ಮ ಗುರುಗಳು ಹೇಳ್ತಾಯಿದ್ರು, ಇಫ್ ಯು ಡೂ ವಾಟ್ ಈಸ್ ಪಾಸಿಬಲ್ ಮೋರ್ ವಿಲ್ ಬಿ ಪಾಸಿಬಲ್. ಇಫ್ ಯು ಡೂ ವಾಟ್ ಈಸ್ ಪಾಸಿಬಲ್ ಮೋರ್ ವಿಲ್ ಬಿ ಪಾಸಿಬಲ್. ಫಸ್ಟು ನಮ್ಮ ಕೈಲಾಗಿದ್ದು ಮಾಡಬೇಕು. ಮಾಡ್ತಾ ಮಾಡ್ತಾ ಇನ್ನೂ ಹೆಚ್ಚು ಸಾಮರ್ಥ್ಯ ಬರುತ್ತೆ. ಏನೂ ಆಗೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಏನೂ ಆಗೋದೇ ಇಲ್ಲ ಅಷ್ಟೇ. ದ ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ ಹೇಳ್ತಾರೆ. 1000 ಮೈಲಿಯ ಪ್ರಯಾಣ ಒಂದು ಹೆಜ್ಜೆ ಇದ್ದಾಗ ತಾನೇ ಪ್ರಾರಂಭ ಆಗೋದು. ಒಂದು ಹೆಜ್ಜೆನೇ ಇಡಲಿಲ್ಲ ಅಂದರೆ 1000 ಮೈಲಿ ಯಾವಾಗ ದಾಟಲ್ಲ. ಸೊ ಏಕರೂಪ ಈಶ್ವರ ಭಕ್ತಿಯಿಂದ ಶುರು ಮಾಡಬೇಕು. ನನ್ನ ಇಷ್ಟ ದೇವತೆ ರಾಮ, ಇನ್ನೊಬ್ಬರ ಇಷ್ಟ ದೇವತೆ ಕೃಷ್ಣ, ಇನ್ನೊಬ್ಬರಿಗೆ ಇನ್ಯಾರೋ ಇರ್ಬೋದು. ಬಟ್ ಒಂದು ಇಷ್ಟ ದೇವತೆ ಇರಬೇಕು. ಪ್ರತಿಯೊಬ್ಬ ಸಾಧಕನಿಗೂ ಒಂದು ಮಂತ್ರ, ಒಂದು ಇಷ್ಟ ದೇವತೆ ಎಲ್ಲ ಒಂದೊಂದೇ ಇದ್ದರೆ ಮನಸ್ಸನ್ನು ನಿಲ್ಲಿಸೋದು ಸುಲಭ ಅಂತ ಗುರುಗಳು ಹೇಳ್ತಾರೆ. ಸೊ ಒಂದು ಇಷ್ಟ ದೇವತೆ, ಅದನ್ನು ಧ್ಯಾನ ಮಾಡೋದು. ಏಕರೂಪ ಈಶ್ವರ ಭಕ್ತಿ ಅಂದರೆ ಇದೂ ಪ್ರಾಬ್ಲಮ್ಯಾಟಿಕ್ಕೆ. ಯಾಕೆಂದರೆ ಮನಸ್ಸು ನಿಲ್ಲಲ್ಲ. ಮನಸ್ಸು ಯಾಕೆ ನಿಲ್ಲಲ್ಲ ಅಂದರೆ ರಜೋಗುಣ. ಸೊ ಈ ವಿಶ್ವರೂಪ ಉಪಾಸನೆ ಆಗಲಿ ಏಕರೂಪ ಈಶ್ವರ ಭಕ್ತಿಗಾಗಲಿ ಎರಡು ಉಪಾಸನೆ, ಎರಡಕ್ಕೆ ಸತ್ವಗುಣ ಜಾಸ್ತಿ ಬೇಕು. ಸತ್ವಗುಣ. ಆದರೆ ರಜೋಗುಣ ಇರೋರಿಗೆ ಮನಸ್ಸನ್ನು ನಿಲ್ಲಿಸೋದು ಕಷ್ಟ. ಆ ಥರ ಮನಸ್ಸು ಸ್ವಲ್ಪ ಚಂಚಲ, ಆ ಕಡೆ ಈ ಕಡೆ ಓಡಾಡ್ತಿರುತ್ತೆ. ಏನೋ ಒಂದು ಆ್ಯಕ್ಟಿವಿಟಿ ಮಾಡೋಣ ಅನಿಸುತ್ತೆ.
ಸೊ ಅವಾಗ ಏನು ಮಾಡಬೇಕು? ಅವಾಗ ನೆಕ್ಸ್ಟ್ ಸ್ಟೆಪ್ಪು ಕರ್ಮಯೋಗ. ಯಾಕಂದರೆ ಹೇಗಿದ್ದರೂ ಅವನು ಆ್ಯಕ್ಟಿವ್ ಆಗಿರ್ತಾನೆ. ರಜೋಗುಣ ಇರೋವನು ಅವನೇನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾನೆ. ಅದರಿಂದ ಅವನಿಗೆ ಕೆಲಸವನ್ನೇ ಯೋಗವನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ. ಅದು 9ನೇ ಶ್ಲೋಕ ನೋಡೋಣ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತಃ ಮಾಮಿಚ್ಛಾಪ್ತುಂ ಧನಂಜಯ. ಅತ ಚಿತ್ತಂ ಸೊ ಶ್ರೀಕೃಷ್ಣ 4th ಆಪ್ಷನ್ ಕೊಟ್ಟಿದ್ದಾನೆ. 4ನೇ ಆಪ್ಷನ್ ಲೆವೆಲ್ ಡಿ. ಲೆವೆಲ್ ಡಿ ಅಂದರೆ ಏನು? ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ. ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದಕ್ಕೆ ನಿಮಗೆ ಆಗೋದಿಲ್ಲ ಅಲ್ವಾ? ನಿಲ್ಲಲ್ಲ ಮನಸ್ಸು. ಸ್ಥಿರವಾಗಿ ಮೈ ಅಂದರೆ ನನ್ನಲ್ಲಿ ಸ್ಥಿರವಾಗಿ ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ಯು ಕ್ಯಾನ್ ನಾಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಇಷ್ಟ ದೇವತಾ ಅವ್ರ ಇಷ್ಟ ಮಂತ್ರ. ಏನು ಮಾಡಬೇಕು ಮತ್ತೆ? ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಇದು ನೆಕ್ಸ್ಟ್ ಉಪಾಸನೆ ಲೆವೆಲ್, ಇಷ್ಟ ದೇವತೆ. ಸೊ ಅಭ್ಯಾಸ ಯೋಗ ಮಾಡು ಅಂದರೆ ಒಂದು ಇಷ್ಟ ದೇವತೆ ಮೇಲೆ ನಿನ್ನ ಮನಸ್ಸನ್ನು ನಿಲ್ಲಿಸು. ಇದು ಇಷ್ಟ ದೇವತಾ ಉಪಾಸನೆಯ ಶ್ಲೋಕ. ಇದು ಆಗೋದಿಲ್ಲ ಅಂತ ನೆಕ್ಸ್ಟು ಕರ್ಮಯೋಗ. ನೆಕ್ಸ್ಟ್ ಶ್ಲೋಕ ನೋಡೋಣ. ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಸ್ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಅಭ್ಯಾಸೇಪ್ಯಸಮರ್ಥೋಸಿ ಸೊ ನಿನಗೆ ಅಭ್ಯಾಸ, ಇಲ್ಲಿ ಅಭ್ಯಾಸ ಅಂದರೆ ಏನು? ಒಂದು ಆಲಂಬನೆಯನ್ನು ಕೊಟ್ಟು ಮನಸ್ಸನ್ನು ಅದರಲ್ಲಿ ನಿಲ್ಲಿಸೋದು. ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸ್ಬೇಕಾದ್ರೆ ಒಂದು ಆಲಂಬನೆ ಕೊಡಬೇಕು, ಸಪೋರ್ಟ್ ಕೊಡಬೇಕು. ಅದಕ್ಕೆ ಅಭ್ಯಾಸಕ್ಕೆ ಡೆಫಿನೇಷನ್ ಕೊಟ್ಟಿದ್ದಾರೆ ಹಿಂದಿನ ಶ್ಲೋಕದಲ್ಲಿ ಶಂಕರಾಚಾರ್ಯರು. ಚಿತ್ತಸ್ಯ, ಚಿತ್ತ ಅಂದರೆ ಅಂತಃಕರಣ, ಮನಸ್ಸು ಬುದ್ಧಿ. ಏಕಸ್ಮಿನ್ ಆಲಂಬನೆ, ಒಂದು ಆಲಂಬನೆಯಲ್ಲಿ ಸರ್ವತಃ ಸಮಾಹೃತ್ಯ, ಆ ಎಲ್ಲೆಲ್ಲೋ ಓಡಾಡ್ತಿರೋ ಮನಸ್ಸನ್ನು ಒಳಗೆ ತಗೊಂಡು ಪುನಃ ಪುನಃ ಸ್ಥಾಪನಂ ಅಭ್ಯಾಸ. ಸೊ ಡೆಫಿನೇಷನ್ ಆಫ್ ಅಭ್ಯಾಸ ಈಸ್ ಮನಸ್ಸಿಗೆ ಒಂದು ಸಪೋರ್ಟ್ ಕೊಟ್ಟು, ಒಂದು ಆಲಂಬನೆಯನ್ನು ಕೊಟ್ಟು ಓಡಾಡ್ತಿರೋ ಮನಸ್ಸನ್ನು ಆ ಸಪೋರ್ಟಲ್ಲಿ ನಿಲ್ಲಿಸೋದು. ಅದು ಇಷ್ಟ ದೇವತೆಯ ರೂಪ, ಬೆಸ್ಟ್ ಸಪೋರ್ಟ್. ಬೇರೆ ಸಪೋರ್ಟ್ಸು ಮಾಡ್ತಾರೆ, ಆದರೆ ದಿಸ್ ಇಸ್ ದಿ ಬೆಸ್ಟ್ ಸಪೋರ್ಟ್. ಏಕೆಂದರೆ ಮನಸ್ಸು ಇಷ್ಟ ದೇವತೆ ಕಡೆ ಸಹಜವಾಗಿ ಹೋಗುತ್ತೆ. ಅದಕ್ಕೆ ಇಷ್ಟ ದೇವತೆ ಮೇಲೆ ಪ್ರೀತಿ ಇರಬೇಕು. ಆ ಪ್ರೀತಿಯನ್ನು ಬೆಳೆಸ್ಕೊಳ್ಳೋಕೆ ಏನೇನು ಮಾಡಬೇಕು? ಪಾರಾಯಣ, ಕತೆ ಕೇಳಿಸಿ, ಇಷ್ಟ ದೇವತೆಯ ಬಗ್ಗೆ ಕತೆ ಕೇಳೋದು. ಇವಾಗ ರಾಮನ ಭಕ್ತ ಅಂದರೆ ರಾಮಾಯಣ ಶ್ರವಣ ಮಾಡಬೇಕು, ರಾಮಾಯಣ ಓದಬೇಕು, ರಾಮಕಥೆಗಳನ್ನು ಕೇಳಬೇಕು. ಆವಾಗ ರಾಮನಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ರಾಮನಲ್ಲಿ ಪ್ರೀತಿ ಆಸಕ್ತಿ ಜಾಸ್ತಿ ಆಗುತ್ತೋ ಮನಸ್ಸು ಸುಲಭವಾಗಿ ರಾಮನಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಆಗ ಉಪಾಸನೆ ಸುಲಭ ಆಗುತ್ತೆ. ಅದನ್ನು ಇಲ್ಲಿ ಹೇಳ್ತಿರೋದು. ಅದಾಗೋದಿಲ್ಲ. ಅಭ್ಯಾಸೇ ಅಪಿ ಅಸಮರ್ಥ. ಸೊ ಅವನ ಮನಸ್ಸು ಹೇಗಿದೆ ಅಂತಂದರೆ ಅಭ್ಯಾಸಕ್ಕೂ ಅದು ಸಹಕರಿಸ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಅವರವ್ರ ಮನಸ್ಸು ಹೇಗಿದೆಯೋ ಅದಕ್ಕೆ ತಕ್ಕಂತೆ ಅವರು ಸಾಧನೆ ಮಾಡಬೇಕು. ಬಟ್ ಏನೋ ಒಂದು ಮಾಡಬೇಕು. ಶ್ರೀಕೃಷ್ಣನ ಉದ್ದೇಶ ಏನು ಮಾಡದೇ ಇರಬೇಡ, ಏನೋ ಒಂದು ಮಾಡು. ಸೊ ಅಭ್ಯಾಸೇಪಿ ಅಸಮರ್ಥೋಸಿ. ಇಫ್ ಯು ಕ್ಯಾನ್ ನಾಟ್ ಫೋಕಸ್ ಆನ್ ಯುವರ್ ಇಷ್ಟ ದೇವತಾ, ಅಭ್ಯಾಸ ಯೋಗ ಅಂತ ಕರ್ತಿದ್ದಾನೆ ಶ್ರೀಕೃಷ್ಣ. ಅದಕ್ಕೆ ಅಭ್ಯಾಸ ಯೋಗ ಸಾಧ್ಯ ಆಗೋದಿಲ್ಲ ಅಂದರೆ ನೆಕ್ಸ್ಟು ಮತ್ಕರ್ಮ ಪರಮೋ ಭವ. ಮತ್ಕರ್ಮ ಅಂದರೆ ಮದರ್ಥಂ ಕರ್ಮ, ಈಶ್ವರಾರ್ಥಂ ಕರ್ಮ. ಅಂದರೆ ಭಗವಂತನಲ್ಲಿ ಮನಸ್ಸಿಟ್ಟು ಭಗವಂತನ ಸೇವೆ ಅಂದ್ಕೊಂಡು ನೀನು ಚಟುವಟಿಕೆಗಳನ್ನು ಮಾಡು. ನೀನು ಮಾಡುವುದನ್ನೆಲ್ಲ ನಿಷ್ಕಾಮ ಭಾವದಿಂದ ಮಾಡು, ಭಗವಂತನಿಗೆ ಅರ್ಪಿಸಿ ಮಾಡು. ವಾಟ್ ಎವರ್ ಯು ಆರ್ ಡೂಯಿಂಗ್ ಯತ್ ಕರೋಷಿ ಯದಶ್ನಾಸಿ ಅಂತ ಶ್ಲೋಕ ಇದೆಯಲ್ಲ 9ನೇ ಅಧ್ಯಾಯದಲ್ಲಿ. ಆಲ್ ಆ್ಯಕ್ಟಿವಿಟೀಸ್, ಸ್ಯಾಕ್ರೆಡ್ ಆಸ್ ವೆಲ್ ಆಸ್ ಸೆಕ್ಯುಲರ್ ಆ್ಯಕ್ಟಿವಿಟೀಸ್,
ಕನ್ವರ್ಟ್ ಇಂಟು ವರ್ಷಿಪ್ ಆಫ್ ಗಾಡ್. ಆಲ್ ಆ್ಯಕ್ಟಿವಿಟೀಸ್, ಅದು ಲೌಕಿಕ ಚಟುವಟಿಕೆ ಇರ್ಬೋದು, ವೈದಿಕ ಚಟುವಟಿಕೆ ಇರ್ಬೋದು, ಧಾರ್ಮಿಕ ಚಟುವಟಿಕೆ, ಎಲ್ಲವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು, ನಿಷ್ಕಾಮ ಭಾವದಿಂದ ಮಾಡು. ಡೂ ಆಲ್ ಯುವರ್ ಆ್ಯಕ್ಷನ್ಸ್ ಆ್ಯಸ್ ವರ್ಷಿಪ್ ಆಫ್ ಗಾಡ್. ಮತ್ಕರ್ಮ ಪರಮೋ ಭವ. ಸೊ ಭಾಳ ಸ್ಪಷ್ಟವಾದ ಏನಂತಾರೆ ಉಪದೇಶ ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಅದರಿಂದ ಪ್ರಯೋಜನ ಏನು? ಮದರ್ಥಮಪಿ ಕರ್ಮಾಣಿ ಕುರ್ವನ್, ನನಗೋಸ್ಕರ ನೀನು ಕರ್ಮಗಳನ್ನು ಮಾಡಿದ್ರೆ ಸಿದ್ಧಿಂ ಅವಾಪ್ಸ್ಯಸಿ, ನಿನಗೆ ಸಿದ್ಧಿ ಉಂಟಾಗತ್ತೆ. ಸಿದ್ಧಿ ಅಂದರೆ ಮೋಕ್ಷ ಪ್ರಾಪ್ತಿ ಆಗತ್ತೆ. ಬಟ್ ಶಂಕರಾಚಾರ್ಯರು ಹೇಳ್ತಾರೆ ಸಿದ್ಧಿ ಮೋಕ್ಷ ಸರಿ, ಅದು ಬರೀ ಕರ್ಮಯೋಗದಿಂದ ಅಲ್ಲ, ಸ್ಟೆಪ್ ಬೈ ಸ್ಟೆಪ್. ಯಾವುದು ಸ್ಟೆಪ್ಸು? ಸತ್ವಶುದ್ಧಿ. ಕರ್ಮಯೋಗದಿಂದ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮ ಮಾಡಿದ್ರೆ ಬೆನಿಫಿಟ್ ಈಸ್ ಸತ್ವಶುದ್ಧಿ. ಸತ್ವಶುದ್ಧಿ ಅಂದರೆ ರಾಗದ್ವೇಷಗಳನ್ನು ಮೀರ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ಅವರು ರಾಗದ್ವೇಷದ ಪ್ರಕಾರನೇ ಕರ್ಮಗಳು ಮಾಡೋರು. ಈ ರೈಸಸ್ ಅಬೌವ್ ರಾಗದ್ವೇಷ. ಆಮೇಲೆ ಯೋಗ, ನೆಕ್ಸ್ಟ್ ಸ್ಟೆಪ್ ಈಸ್ ಯೋಗ. ಈ ಯೋಗದಲ್ಲಿ 2 ಲೆವೆಲ್ ಇದೆ. ಅಂದರೆ ಮುಂದಕ್ಕೆ ಹೋಗ್ತಾನೆ ಈ ಸಾಧನೆಯಲ್ಲಿ. ಹಿ ಗೋಸ್ ಟು ದ ನೆಕ್ಸ್ಟ್ ಲೆವೆಲ್, ದಟ್ ಈಸ್ ಇಷ್ಟ ದೇವತಾ ಉಪಾಸನೆಗೆ ಹೋಗಿ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವಂಥ ಸಾಮರ್ಥ್ಯ ಬರುತ್ತೆ. ಅದರ ಬೆನಿಫಿಟ್ ಏನು ಅಂದರೆ ಚಿತ್ತ ಏಕಾಗ್ರತಾ, ಫೋಕಸ್ಡ್ ಮೈಂಡ್. ಆಮೇಲೆ ಅದನ್ನು ಮಾಡ್ತಾ ಮಾಡ್ತಾ ಇನ್ನೂ ಮುಂದಕ್ಕೆ ಹೋಗ್ತಾನೆ, ವಿಶ್ವರೂಪ ಭಕ್ತಿಗೆ ಬರ್ತಾನೆ, ಚಿತ್ತ ವಿಶಾಲತಾ. ಆಮೇಲೆ ನೆಕ್ಸ್ಟ್ ಯೋಗ ಆದಮೇಲೆ ಜ್ಞಾನ ಪ್ರಾಪ್ತಿ. ಇದೆಲ್ಲ ಆದಮೇಲೆ ಚಿತ್ತಶುದ್ಧಿ, ಚಿತ್ತ ಏಕಾಗ್ರತೆ, ಚಿತ್ತ ವಿಶಾಲತಾ, ಇಷ್ಟು ಮನಸ್ಸಿಗೆ ಇಷ್ಟು ಸಂಸ್ಕಾರ ಆದಮೇಲೆ ಇಟ್ ಈಸ್ ರೆಡಿ ಫಾರ್ ಆತ್ಮಜ್ಞಾನ. ಆವಾಗ ಜ್ಞಾನ ಪ್ರಾಪ್ತಿ. ತದ್ವಿಧಿ ಅಂತ ಇದೆಯಲ್ಲ ಶ್ಲೋಕ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಗುರುಗಳ ಹತ್ರ ಹೋಗ್ತಾನೆ, ಆತ್ಮಜ್ಞಾನದ ಉಪದೇಶವನ್ನು ತಗೊತಾನೆ. ಶ್ರವಣ, ಮನನ, ಧ್ಯಾನ. ಸೊ ಜ್ಞಾನಪ್ರಾಪ್ತಿ. ಆಮೇಲೆ ಜ್ಞಾನಪ್ರಾಪ್ತಿ ದ್ವಾರೇಣ ಅವಾಪ್ಸನ. ಜ್ಞಾನಪ್ರಾಪ್ತಿ ಅಂದಮೇಲೆ ಶ್ರವಣ, ಮನನ, ಧ್ಯಾನ. ಧ್ಯಾನದಿಂದ ಜ್ಞಾನದಲ್ಲಿ ನಿಷ್ಠೆ ಬರುತ್ತೆ. ಜ್ಞಾನ ನಿಷ್ಠೆ ಅಂದರೆ ಅದೇ ಮೋಕ್ಷ. ಜ್ಞಾನ ನಿಷ್ಠೆ ಅಂದರೆ ಏನು? ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನದಲ್ಲಿ ನಿಷ್ಠೆ. ಈಗ ನಮ್ಮದು ಯಾವುದು ನಿಷ್ಠೆ? ಅಹಂ ದೇಹೋಸ್ಮಿ. ಸೊ ನಾನು ದೇಹ ಅನ್ನೋ ಜ್ಞಾನದಲ್ಲಿ ತುಂಬ ಸ್ಟ್ರಾಂಗ್ ನಿಷ್ಠೆ ಇದೆ ನನಗೆ, ಅಲ್ವಾ? ದೇಹಕ್ಕೆ ಏನಾದ್ರು ಒಂಚೂರಾದರೆ ನಾವು ಅಪ್ಸೆಟ್ ಆಗಿಬಿಡ್ತೀವಿ. ಬಿಕಾಸ್ ಬಾಡಿ ಐಡೆಂಟಿಫಿಕೇಷನ್ ಈಸ್ ವೆರಿ ಸ್ಟ್ರಾಂಗ್. ಅದರಿಂದ ಅದು ಹೋಗಿ ಅಹಂ ಬ್ರಹ್ಮಾಸ್ಮಿ, ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್, ಈ ವಿಚಾರದಲ್ಲಿ ನಿಷ್ಠೆ ಬರಬೇಕು. ನಿಷ್ಠೆ ಅಂದರೆ ಏನು? ಫರ್ಮ್ ಅಬೈಡೆನ್ಸ್ ಇನ್ ದಿಸ್ ನಾಲೆಡ್ಜ್, ಆಲ್ವೇಸ್ ಅಟ್ ಆಲ್ ಟೈಮ್ಸ್. ಎಲ್ಲ ಸಂದರ್ಭದಲ್ಲೂ ಈ ಜ್ಞಾನ ನಮ್ಮನ್ನು ಕಾಪಾಡಬೇಕು, ಎಲ್ಲ ಸಂದರ್ಭದಲ್ಲೂ. ದಟ್ ಈಸ್ ಕಾಲ್ಡ್ ನಿಷ್ಠ. ಸೊ ಸಿದ್ಧಿ ಉಂಟಾಗತ್ತೆ. ಯು ಸ್ಟಾರ್ಟ್ ವಿತ್ ಕರ್ಮಯೋಗ. ಕರ್ಮಯೋಗ ಅಂದರೆ ಇಲ್ಲಿ ನಿಷ್ಕಾಮ ಕರ್ಮ ಪ್ರಧಾನ ಕರ್ಮಯೋಗ. ಶಂಕರಾಚಾರ್ಯ ಅದಕ್ಕೆ ಹೇಳ್ತಾರೆ ಮತ್ಕರ್ಮ ಪ್ರಧಾನ ಅಂದರೆ ಸ್ವಲ್ಪ ಸ್ವಲ್ಪ ಕಾಮ್ಯ ಕರ್ಮ, ಒಂದು ಸ್ವಲ್ಪ ನಿಷಿದ್ಧ ಕರ್ಮ, ಒಂದು ಸ್ವಲ್ಪ ಪ್ರಾಯಶ್ಚಿತ್ತ ಕರ್ಮ. 100% ಅವಾಯ್ಡ್ ಮಾಡೋಕ್ಕಾಗಲ್ಲ ಶುರುವಿನಲ್ಲಿ, ಕ್ರಮೇಣ ಬಿಡ್ಬೋದು. ಶುರುವಿನಲ್ಲಿ ಒಂಚೂರು ಕಾಮ್ಯ ಕರ್ಮ ಇರುತ್ತೆ, ಒಂಚೂರು ನಿಷಿದ್ಧ ಕರ್ಮ ಇರುತ್ತೆ, ಅಲ್ಲಿ ಇಲ್ಲಿ ಒಂದು ಸುಳ್ಳು ಹೇಳೋದು ಅದೆಲ್ಲ ಇದ್ದೇ ಇರುತ್ತೆ, ನಿಷಿದ್ಧ ಕರ್ಮ. ಆಮೇಲೆ ಪ್ರಾಯಶ್ಚಿತ್ತ ಕರ್ಮ ಒಂಚೂರು ಭಯದಿಂದ. ಸೊ ಅದೆಲ್ಲ ಒಂಚೂರು ಚೂರು ಇದ್ದರೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಬಟ್ ಜಾಸ್ತಿ ನಿಷ್ಕಾಮ ಕರ್ಮವನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಮುಂದೆ ಮುಂದೆ ಹೋಗ್ತಾನೆ. ಮುಂದೆ ಹೋಗಿದಷ್ಟು ಮಿಕ್ಕಿದೆಲ್ಲ ಎಲ್ಲ ಫೇಡ್ ಔಟ್ ಆಗಿಬಿಡುತ್ತೆ, ಬೇಡದಿರೋದೆಲ್ಲ ಫೇಡ್ ಔಟ್ ಆಗುತ್ತೆ. ಆದರೆ ಒಬ್ಬ ಹೇಳ್ತಾನೆ, ನೀವು ಹೇಳೋದೆಲ್ಲ ಚೆನ್ನಾಗಿದೆ, ಆದರೆ ನನಗದು ಕಷ್ಟ. ಯಾಕೆಂದರೆ ಬರೀ ನಿಷ್ಕಾಮ ಕರ್ಮ ಮಾಡೋದು ನನಗೇನು ಅದೇನು ಅಷ್ಟು ಸುಲಭನಾ? ಒಂದು 10% ನಿಷ್ಕಾಮ ಕರ್ಮ ಮಾಡ್ಬೋದು. 90% ನಂದೆಲ್ಲ ಕಾಮ್ಯ ಕರ್ಮನೇ, ಸಕಾಮ ಕರ್ಮನೇ. ನನಗೆ ಅಷ್ಟೆಲ್ಲ ವೈರಾಗ್ಯ ಇಲ್ಲ, ಅಷ್ಟೆಲ್ಲ ವಿರಕ್ತಿ ಇಲ್ಲ, ಬರೀ ನಿಷ್ಕಾಮ ಕರ್ಮ ಮಾಡುವಷ್ಟು. ನಮ್ಮದೆಲ್ಲ ಹೇಗೆ ಅಂದರೆ 50% ಕಾಮ್ಯ ಕರ್ಮ, 60% ಕಾಮ್ಯ ಕರ್ಮ, 20% ನಿಷ್ಕಾಮ ಕರ್ಮ, ಅಥವಾ 10% ನಿಷ್ಕಾಮ, ಒಂದು ಸ್ವಲ್ಪ ನಿಷಿದ್ಧ ಕರ್ಮ, ಒಂದು ಸ್ವಲ್ಪ ಪ್ರಾಯಶ್ಚಿತ್ತ ಕರ್ಮ ಎಲ್ಲ ಇರುತ್ತೆ ಎಲ್ಲರ ಜೀವನದಲ್ಲೂ. ಸೊ ನನಗೆ ಇದೆಲ್ಲ ಆಗೋದಿಲ್ಲ. ನಿಷ್ಕಾಮ ಕರ್ಮ ನಂದು ಬರೀ ಸಕಾಮ ಕರ್ಮನೇ ನಾನು ಮಾಡೋದು. ಯಾಕಂದ್ರೆ ನನಗೆ ಏನೇನೋ ಆಸೆ ಇದೆ, ಆಸೆ ತೀರಿಸ್ಕೊಳ್ಳೋದಕ್ಕೆ ಮಾಡೋದು ಕರ್ಮ ಅಂತ ಹೇಳ್ತಾನೆ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ಓಕೆ ನಿನಗೂ ಒಂದು ಸ್ಕೀಮ್ ಕೊಡ್ತೀನಿ. ಏನದು ಸ್ಕೀಮು?
ಅಥೈತದಪ್ಯಶಕ್ತೋಸಿ अथैतदप्यशक्तोऽसि ಕರ್ತುಂ ಮದ್ಯೋಗಮಾಶ್ರಿತಃ कर्तुं मद्योगमाश्रितः ಸರ್ವಕರ್ಮಫಲತ್ಯಾಗಂ सर्वकर्मफलत्यागं ತತಃ ಕುರು ಯತಾತ್ಮವಾನ್ तत्कुरु यथात्मवान् ಅಥೈತದಪ್ಯಶಕ್ತೋಸಿ कर्तुं मद्योगमाश्रितः सर्वकर्मफलत्यागं ततः कुरु यथात्मवान्. ಸೊ ಇದು ಲೆವೆಲ್ ಇ. ಲೆವೆಲ್ ಎ ಬಿ ಸಿ ಡಿ ಎಲ್ಲ ಮುಗೀತೀಗ. ಲೆವೆಲ್ ಇ. ಲೆವೆಲ್ ಇ ಅನ್ನು ಹೇಳ್ತಾನೆ, ಆಯಿತು ನೀನು ಕಾಮ್ಯ ಕರ್ಮವನ್ನೇ ಮಾಡು, ನಿನಗೆ ಕಾಮನೆಗಳು ಜಾಸ್ತಿ, ಅದರಿಂದ ಕಾಮ್ಯ ಕರ್ಮವನ್ನೇ ಮಾಡು, ನೋ ಪ್ರಾಬ್ಲಮ್. ಆದರೆ ಆ ಕಾಮ್ಯ ಕರ್ಮದ ಫಲ ಬರುತ್ತಲ್ಲ, ಜೀವನದಲ್ಲಿ ಏನೇನು ಬರುತ್ತೋ ಎಲ್ಲ ಕರ್ಮಫಲನೇ. ವಾಟ್ ಎವರ್ ಕಮ್ಸ್ ಟು ಅಸ್ ಇನ್ ಲೈಫ್ ಈಸ್ ನಥಿಂಗ್ ಬಟ್ ಕರ್ಮಫಲ. ಕರ್ಮಫಲ ಎಲ್ಲಿಂದ ಬರುತ್ತೆ, ಯಾರಿಂದ ಬರುತ್ತೆ? ಭಗವಂತನಿಂದ ಬರುತ್ತೆ. ಅವನಿಗೆ ಹೆಸರೇ ಕರ್ಮಫಲದಾತ. ರಮಣರು ಹೇಳಿದಾರಲ್ಲ ಉಪದೇಶದಲ್ಲಿ, ಫಸ್ಟ್ ಶ್ಲೋಕ ಯಾವುದದು ಸ್ಟಾರ್ಟಿಂಗ್? ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ. ಕರ್ತು ಆಜ್ಞೆಯ ಫಲಂ ಪ್ರಾಪ್ಯತೆ. ಕರ್ತ ಅಂದರೆ ಭಗವಂತ. ಭಗವಂತನ ಆಜ್ಞೆಯಂತೆ ನಮಗೆ ಜೀವನದಲ್ಲಿ ಕರ್ಮಫಲ ಬರೋದು. ಅಂದರೆ ಜೀವನದಲ್ಲಿ ನಮಗೆ ಬೇರೆ ಬೇರೆ ಅನುಭವಗಳು ಆಗುತ್ತಲ್ಲ, ಅದೆಲ್ಲ ಭಗವಂತನ ಆಜ್ಞೆಯಂತೆ, ಅದೆಲ್ಲ ಕರ್ಮಫಲಗಳೇ. ನಾವೇ ಸೃಷ್ಟಿ ಮಾಡಿಕೊಂಡಿರೋ ಕರ್ಮಫಲಗಳು. ಕರ್ಮ ಮಾಡೋದು ನಮ್ಮ ಕೈಲಿದೆ, ಫಲ ಕೊಡೋದು ಅವನ ಕೈಲಿದೆ. ಕರ್ಮ ಯಾವ ರೂಪದಲ್ಲಿ ಕೊಡ್ತಾನೆ, ಯಾವಾಗ ಕೊಡ್ತಾನೆ, ಎಲ್ಲಿ ಕೊಡ್ತಾನೆ, ಅದು ಅವನ ಕೈಲಿದೆ. ಬಟ್ ಆ ಕಾರಣ ಅದಕ್ಕೆ ಕರ್ಮ ನಾವೇ ಮಾಡಿದ್ವಿ. ಆರ್ಡ್ರ್ ಕೊಟ್ಟಿರೋದು ನಾವು. ಸೊ ಆರ್ಡ್ರಿಗೆ ತಕ್ಕಂತೆ ಅವನು ಫಲ ಕೊಡ್ತಾನೆ, ಆದರೆ ಹೇಗೆ ಕೊಡ್ತಾನೆ ಗೊತ್ತಿಲ್ಲ. ಸೊ ಅದರಿಂದ ಭಗವಂತ ಕರ್ಮಫಲದಾತ. ಅದಕ್ಕೆ ಸರ್ವ ಕರ್ಮಫಲ ತ್ಯಾಗ ಅಂದ್ರೇನು? ನೀನು ಕರ್ಮಫಲ ಬಂದಾಗ ಅದನ್ನು ನೀನು ಭಗವಂತನಿಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ಅದನ್ನು ತಗೋ. ವೆನ್ ಕರ್ಮಫಲ ಕಮ್ಸ್, ಆಫರ್ ಇಟ್ ಟು ಗಾಡ್ ಆ್ಯಂಡ್ ಟೇಕ್ ಇಟ್ ಆ್ಯಸ್ ಪ್ರಸಾದ. ಆ ಪ್ರಸಾದ ಬುದ್ಧಿ ಇದ್ದರೆ ಮನಸ್ಸು ಪ್ರಸನ್ನವಾಗುತ್ತೆ. ಪ್ರಸನ್ನವಾಗೋದು ಅಂದರೆ ಏನೋ ಇಲ್ಲಿ ಹೇಳ್ತಾರೆ, ಯಥಾತ್ಮವಾನ್. ಯಥಾತ್ಮವಾನ್ ಅಂದರೆ ನಿನ್ನ ಮನಸ್ಸು ನಿನ್ನ ನಿಯಂತ್ರಣದಲ್ಲಿರಲಿ, ನಿನ್ನ ಭಾವನೆಗಳು ನಿನ್ನ ನಿಯಂತ್ರಣದಲ್ಲಿರಲಿ. ಅಂದರೆ ಏನರ್ಥ? ಡೋಂಟ್ ರಿಯಾಕ್ಟ್ ಟು ಕರ್ಮಫಲ. ರಿಯಾಕ್ಟ್ ಆಗೋದು ಅಂದರೆ ಏನು? ಡಿಸ್ಟರ್ಬ್ ಆಗೋದು, ಬೇಜಾರು ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಅಸೂಯೆ ಪಡೋದು. ನನಗೆ ಬೇಕಾಗಿರೋದು ಇನ್ನೊಬ್ರಿಗೆ ಬಂದರೆ ಅಸೂಯೆ, ನನ್ನ ಇಚ್ಛೆ ಪ್ರಕಾರ ಕೆಲಸಗಳಾಗಲಿಲ್ಲ ಅಂದರೆ ಕೋಪ, ನನಗೆ ಬೇಕಾಗಿರೋದು ವಿರುದ್ಧವಾಗಿ ಬಂದಾಗ ಡಿಪ್ರೆಷನ್. ಸೊ ಎಷ್ಟು ಮೆಂಟಲ್ ರಿಯಾಕ್ಷನ್ಸ್ ಆಗುತ್ತೆ ನಮ್ಮ ಜೀವನದಲ್ಲಿ. ಇದೆಲ್ಲ ಮೆಂಟಲ್ ರಿಯಾಕ್ಷನ್ಸ್ ಡ್ಯೂ ಟು ಕರ್ಮಫಲ ಅಂತ. ಮನಸ್ಸಿನ ತಳಮಳ ಆಲ್ ರಿಲೇಟೆಡ್ ಟು ಕರ್ಮಫಲ. ಫ್ಯೂಚರ್ಲಿ ಏನು ಸಿಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಕರ್ಮಫಲ. ಹಿಂದೆ ನಡೆದಿರೋ ಘಟನೆಗಳನ್ನ ಯೋಚನೆ ಮಾಡಿ ಬೇಜಾರು ಮಾಡ್ಕೊಳ್ಳೋದು ವ್ಯಥೆ, ಅದು ಕರ್ಮಫಲಕ್ಕೆ ಸಂಬಂಧಪಟ್ಟಿದ್ದೆ. ಈಗೇನು ಬರ್ತಾ ಇದೆ ನನಗದು ಇಷ್ಟ ಇಲ್ಲ, ಅದು ಕರ್ಮಫಲ. ಸೊ ಮನುಷ್ಯನ ಮನಸ್ಸಲ್ಲಿ ಡಿಸ್ಟರ್ಬೆನ್ಸ್ ಆಗೋದೆಲ್ಲ ಕರ್ಮಫಲಕ್ಕೆ ಸಂಬಂಧಪಟ್ಟಿದ್ದೆ. ಐ ಡಿಂಟ್ ಗೆಟ್ ವಾಟ್ ಐ ವಾಂಟೆಡ್, ಐ ವಂಡರ್ ಇಫ್ ಐ ವಿಲ್ ಗೆಟ್ ವಾಟ್ ಐ ವಾಂಟ್. ಇದೆಲ್ಲ ಕೂಡ ಆಲ್ ರಿಲೇಟೆಡ್ ಟು ಕರ್ಮಫಲ. ಸೊ ಶ್ರೀಕೃಷ್ಣ ಹೇಳ್ತಾನೆ, ಡೋಂಟ್ ಅಲೋ ದ ಮೈಂಡ್ ಟು ಗೆಟ್ ಡಿಸ್ಟರ್ಬ್. ನಿನ್ನ ಭಾವನೆಗಳ ಮೇಲೆ, ನಿನ್ನ ಯೋಚನೆಗಳ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ, ಸೆಲ್ಫ್ ಕಂಟ್ರೋಲ್ ಇರಲಿ. ಡೋಂಟ್ ರಿಯಾಕ್ಟ್, ಓನ್ಲಿ ರೆಸ್ಪಾಂಡ್. ರಿಯಾಕ್ಟ್ ಆಗೋದು ಅಂದರೆ ಔಟ್ ಆಫ್ ಕಂಟ್ರೋಲ್. ರಿಯಾಕ್ಷನ್ಗೂ ರೆಸ್ಪಾನ್ಸ್ಗೆ ಏನು ಡಿಫರೆನ್ಸ್ ಅಂದರೆ, ರಿಯಾಕ್ಷನಲ್ಲಿ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಮನಸ್ಸು ತಾನಾಗಿ ರಿಯಾಕ್ಟ್ ಆಗಿಬಿಡುತ್ತೆ. ರೆಸ್ಪಾನ್ಸಲ್ಲಿ ಬುದ್ಧಿ ಕಂಟ್ರೋಲಲ್ಲಿದೆ, ಬುದ್ಧಿ ಹೇಳ್ದಂಗೆ ಮನಸ್ಸು ಕೇಳುತ್ತೆ. ಸೊ ರೆಸ್ಪಾನ್ಸ್ ಈಸ್ ಓಕೆ, ಆದರೆ ರಿಯಾಕ್ಷನ್ ಮೇಕ್ಸ್ ಅಸ್ ಬೌಂಡ್. ಅಂದರೆ ವಿ ಬಿಕಮ್ ಬೌಂಡ್ ಬೈ ರಿಯಾಕ್ಷನ್. ಬಾಂಡೇಜ್, ಬಂಧನ ಜಾಸ್ತಿ ಆಗುತ್ತೆ ರಿಯಾಕ್ಷನಿಂದ. ಮತ್ತು ಅಷ್ಟೇ ಅಲ್ಲ, ಅದು ಚೈನ್ ರಿಯಾಕ್ಷನ್ ಆಗುತ್ತೆ. ನಾನು ರಿಯಾಕ್ಟ್ ಆಗ್ತೀನಿ, ಮತ್ತು ಅವ್ರು ರಿಯಾಕ್ಟ್ ಆಗ್ತಾರೆ, ಮತ್ತೆ ರಿಯಾಕ್ಟ್ ಆಗ್ತೀನಿ, ಅದಕ್ಕೆ ಕೊನೆಯೇ ಇಲ್ಲ. ಕೊನೆಗೆ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ದೊಡ್ಡ ದೊಡ್ಡ ಕೊಲೆಗಳೇ ಆಗಿಬಿಡುತ್ತೆ ಒಂದ್ಸರಿ, ರಿಯಾಕ್ಟ್ ಆಗಿ 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 ಅಲ್ವಾ. ಸೊ ಇದೆಲ್ಲ ನೋಡ್ತಿರ್ತೀವಲ್ಲ ಪೇಪರಲ್ಲಿ, ಮೊಬೈಲಲ್ಲೆಲ್ಲ ಬರುತ್ತಲ್ಲ ನ್ಯೂಸ್. ಸೊ ರಿಯಾಕ್ಷನ್ಸ್ ತುಂಬ ಡೇಂಜರ್, ಮೆಂಟಲ್ ರಿಯಾಕ್ಷನ್ಸ್. ಅದರಿಂದ ಟೇಕ್ ಎವ್ರಿಥಿಂಗ್ ಆ್ಯಸ್ ಗಾಡ್ಸ್ ವಿಲ್. ಇದಕ್ಕೊಂದು ಸಣ್ಣ ಕಥೆ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಈ
ಒಬ್ಬ ನೇಕಾರ ಇದ್ದ, ಒಂದು ಹಳ್ಳಿಯಲ್ಲಿ ನೇಕಾರ, ವೀವರ್. ಅವನ ಕೆಲಸ ಏನು, ಬಟ್ಟೆ ಮಾಡೋದು, ಬಟ್ಟೆ ತಯಾರು ಮಾಡೋದು, ಹ್ಯಾಂಡ್ಲೂಮ್ ವೀವಿಂಗ್ ಅಂತಾರಲ್ಲ, ಹ್ಯಾಂಡ್ಲೂಮ್ ಉಪಯೋಗಿಸಿ ಬಟ್ಟೆ ತಯಾರು ಮಾಡೋದು. ಅವನು ರಾಮಭಕ್ತ, ಸಿನ್ಸಿಯರ್ ರಾಮಭಕ್ತ. ಅವನು ಯಾವಾಗಲೂ ಕೂಡ ರಾಮನಾಮ ಹೇಳೋದು, ರಾಮನ ಸ್ತೋತ್ರ ಹೇಳೋದು, ಈ ದಿನದ ಕೆಲಸ ಎಲ್ಲ ಮುಗಿದ ಮೇಲೆ ಮನೆ ಮುಂದೆ ಕೂತ್ಕೊಂಡು ರಾಮ ಜಪ ಮಾಡೋದು ಎಲ್ಲ ಮಾಡ್ತಿದ್ದ. ಒಂದು ದಿವಸ ಅವನು ವ್ಯಾಪಾರ ಮಾಡುವಾಗಲೂ ಅಷ್ಟೇ, ಯಾರಾದರೂ ಈ ಬಟ್ಟೆಗೆ ಎಷ್ಟು ಬೆಲೆ ಅಂದರೆ ಅವನು ಹಿಂಗೆ ಹೇಳೋನು, ಶ್ರೀರಾಮನ ಇಚ್ಛೆಯಂತೆ ಆ ಬಟ್ಟೆಯ ಖರ್ಚು ಇಷ್ಟು, ಶ್ರೀರಾಮನ ಇಚ್ಛೆಯಂತೆ ಆ ಬಟ್ಟೆಯಿಂದ ನನಗೆ ಸಿಗೋ ಪ್ರಾಫಿಟ್ಟು ಇಷ್ಟು, ಶ್ರೀರಾಮನ ಇಚ್ಛೆಯಂತೆ ಆ ಲೇಬರ್ ಇಷ್ಟು, ಶ್ರೀರಾಮನ ಇಚ್ಛೆಯಂತೆ ಒಟ್ಟು ಬೆಲೆ ಇಷ್ಟು ಅಂತ ಹೇಳೋನು. ಯಾವಾಗಲೂ ಶ್ರೀರಾಮನ ಇಚ್ಛೆ ಅಂತ ಹೇಳೋನು. ಸೊ ಒಂದಿನ ಮನೆ ಮುಂದೆ ಕೂತ್ಕೊಂಡು ಅವನು ರಿಲ್ಯಾಕ್ಸ್ ಮಾಡ್ತಿದ್ದ, ರಾಮನಾಮ ಹೇಳ್ಕೊಂಡು ರಿಲ್ಯಾಕ್ಸ್ ಕೆಲಸ ಎಲ್ಲ ಮುಗ್ದಿತ್ತು, ಊಟನೂ ಮುಗ್ದಿತ್ತು, ವಾಸ್ ರಿಲ್ಯಾಕ್ಸಿಂಗ್. ಒಂದಷ್ಟು ಜನ ಕಳ್ಳರು ಬಂದರು. ಆ ಕಳ್ಳರ ಹತ್ರ ಏನೇನೋ ಕದ್ದಿದ್ದ ಸಾಮಾನೆಲ್ಲ ಇತ್ತು, ಮಾಲಿತ್ತು. ಅವರಿಗೆ ಅದನ್ನು ಎತ್ಕೊಂಡು ಹೋಗೋದಕ್ಕೆ ಒಬ್ಬ ಗಟ್ಟಿಯಾಗಿರೋ ಮನುಷ್ಯ ಬೇಕಿತ್ತು. ಇವನ್ನ ನೋಡಿ ಕರ್ಕೊಂಡು ಹೋಗ್ಬಿಟ್ರು. ಜೊತೆಲಿ ಗಟ್ಟಿಯಾಗಿದ್ದ 4-5 ಜನ ಇದ್ದರು, ಹೇಳ್ಕೊಂಡು ಹೋಗ್ಬಿಟ್ರು. ಸರಿ ಪಾಪ ಇವನು ಹೋದ. ಆಮೇಲೆ ಅಷ್ಟರಲ್ಲಿ ಪೊಲೀಸ್ ಬಂದರು. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಪೊಲೀಸ್ ಬಂದಾಗ ಎಲ್ಲ ತಪ್ಸ್ಕೊಂಡು ಹೋದ್ರೆ ಇವನೊಬ್ಬ ಸಿಗಾಕೊಂಡ್ರು. ತಲೆ ಮೇಲೆಲ್ಲ ಏನೇನೋ ಹಾಕಿದ್ರಲ್ಲ, ಪೊಲೀಸ್ನವ್ರು ಅವನ್ನ ಹಿಡಿದು ಕರ್ಕೊಂಡು ಹೋದರು, ಜೈಲಲ್ಲಿ ಹಾಕಿದ್ರು. 2-3 ದಿವಸ ಆದಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸ್ತಾರೆ ಕೋರ್ಟಲ್ಲಿ. ಮ್ಯಾಜಿಸ್ಟ್ರೇಟ್ ಹೇಳ್ತಾನೆ, ನೋಡು ನಿಜ ಹೇಳು, ಏನು ಮಾಡಿದೆ? ಅವನು ಹೇಳ್ತಾನೆ, ಶ್ರೀರಾಮನ ಇಚ್ಛೆಯಂತೆ ನಾನು ಊಟ ಎಲ್ಲ ಮುಗಿಸಿ ಭಜನೆ ಮಾಡ್ತಾಯಿದ್ದೆ. ಶ್ರೀರಾಮನ ಇಚ್ಛೆಯಂತೆ ಅಲ್ಲಿ ಕಳ್ಳರು ಬಂದರು. ಶ್ರೀರಾಮನ ಇಚ್ಛೆಯಂತೆ ಅವ್ರು ನನ್ನನ್ನು ಇಟ್ಕೊಂಡು ಹೋದರು. ಶ್ರೀರಾಮನ ಇಚ್ಛೆಯಂತೆ ಅವ್ರು ಕದ್ದಿದ್ದೆಲ್ಲ ನನ್ನ ತಲೆ ಮೇಲೆ ಹಾಕಿದ್ರು. ಶ್ರೀರಾಮನ ಇಚ್ಛೆಯಂತೆ ಪೊಲೀಸ್ ಬಂದರು. ಶ್ರೀರಾಮನ ಇಚ್ಛೆಯಂತೆ ಎಲ್ಲ ತಪ್ಪಿಸ್ಕೊಂಡ್ರು, ನಾನು ಒಬ್ಬ ಸಿಗಾಕೊಂಡೆ. ಈಗ ಶ್ರೀರಾಮನ ಇಚ್ಛೆಯಂತೆ ನಿಮ್ಮ ಮುಂದೆ ನಿಂತಿದ್ದೀನಿ. ಆವಾಗ ಮ್ಯಾಜಿಸ್ಟ್ರೇಟ್ಗೆ ಗೊತ್ತಾಯ್ತು, ಓ ಇವನು ಕಳ್ಳ ಅಲ್ಲ ಅಂತ, ಬಿಟ್ಬಿಡಿ ಅವನ್ನ ಅಂತ. ಅವನು ಹೊರಗೆ ಬರ್ತಾನೆ ಕೋರ್ಟಿಂದ. ಆವಾಗ ಹಳ್ಳಿ ಜನ ಎಲ್ಲ ಸೇರಿರ್ತಾರೆ, ಪಾಪ ಅವನು ಇಟ್ಕೊಂಡು ಹೋಗ್ಬಿಟ್ಟಿದ್ದಾರಲ್ಲ ಅಂತ ಕಾಯ್ತಿರ್ತಾರೆ. ಏನಾಯಿತು? ಶ್ರೀರಾಮನ ಇಚ್ಛೆಯಂತೆ ಬಿಡುಗಡೆ ಆಯಿತು ಅಂತ. ಆ ರೀತಿ ಇಡೀ ಘಟನೆಯಲ್ಲಿ ಅವನ ಮನಸ್ಸು ಹೆಂಗಿತ್ತು? ಪ್ರಶಾಂತ್. ಯಾಕೆ? ಶ್ರೀರಾಮನ ಇಚ್ಛೆ. ಸೊ ಅದನ್ನೇ ನಾವು ಗುರುದೇವ್ ಹೇಳೋ ಮಾತನ್ನು ನೆನಪಿಟ್ಕೊಬೇಕು. ದ ಯೂನಿವರ್ಸ್ ಈಸ್ ಎ ಕಾಸ್ಮಾಸ್, ನಾಟ್ ಎ ಖೇಯಾಸ್. ಜಗತ್ತು ನಿಯಮಗಳ ಪ್ರಕಾರ ನಡೀತಾ ಇದೆ, ಯದ್ವಾ ಏನೂ ನಡೀತಾ ಇಲ್ಲ. ನಮಗೇನೋ ಒಂದು ಬಂತು ಅಂದರೆ ಅದಕ್ಕೇನೋ ಕಾರಣ ಇದೆ, ಶ್ರೀರಾಮನ ಇಚ್ಛೆ. ನಾವು ಪ್ರಯತ್ನ ಮಾಡೋದು ಬೇರೆ, ಕೊನೆಗೆ ಸಿಗೋ ಫಲ ಶ್ರೀರಾಮನ ಇಚ್ಛೆಯಂತೆ ಪ್ರಾಪ್ತಿಯಾಗತ್ತೆ, ನಿಯಮಗಳ ಪ್ರಕಾರ, ನಾಟ್ ವಿತೌಟ್ ರೀಸನ್. ಗುರುದೇವ್ ಹೇಳ್ತಾರೆ, ಫಾರ್ ಎವ್ರಿ ಟಿಯರ್, ಫಾರ್ ಎವ್ರಿ ಸ್ಮೈಲ್ ದೇರ್ ಈಸ್ ಎ ರೀಸನ್ ಆ್ಯಂಡ್ ಹೀ ನೋಸ್ ದ ರೀಸನ್. ಎಲ್ಲದಕ್ಕೂ ಕಾರಣ ಇದೆ. ನಾವು ಯಾಕೆ ಅಂತ ಕೇಳಿ, ಯಾಕೆ ಅಂದರೆ ಉತ್ತರ ಸಿಗಲ್ಲ, ಭಗವಂತನಿಗೆ ಗೊತ್ತು ಯಾಕೆ ಅಂತ. ಸೊ ಆ ರೀತಿ ಮನಸ್ಸನ್ನು ಪ್ರಶಾಂತ ಮಾಡ್ಕೊಳ್ಳೋದ್ರಿಂದ ಮನಸ್ಸು ಶಾಂತವಾಗುತ್ತೆ, ಜೀವನನೂ ಶಾಂತವಾಗುತ್ತೆ, ಬೇರೆ ಕೆಲಸ ಕಾರ್ಯಗಳಿಗೆ ಹೆಚ್ಚು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗ ಒಬ್ಬರು ಕೇಳ್ಬೋದು, ಇದೂ ಆಗಲಿಲ್ಲ ಅಂದರೆ, ಈ 4-5ನೇ ಸಾಧನೆಯೂ ಆಗಲಿಲ್ಲ ಅಂದರೆ ಶ್ರೀಕೃಷ್ಣ ಹೇಳ್ತಾನೆ, ಹೇಳಲಿಲ್ಲ, ನಾವು ಹೇಳಬೇಕು, ಬೆಟರ್ ಲಕ್ ನೆಕ್ಸ್ಟ್ ಬರ್ತ್, ಮುಂದಿನ ಜನ್ಮದಲ್ಲಿ ಟ್ರೈ ಮಾಡೋಣ ಅಂತ ಹೇಳಬೇಕು ಅಷ್ಟು, ಇನ್ನೇನು ಹೇಳೋಕ್ಕಾಗಲ್ಲ. ಈಗ 18ನೇ ಅಧ್ಯಾಯ, 18ನೇ ಅಧ್ಯಾಯದಲ್ಲಿ 2 ಶ್ಲೋಕ ನೋಡೋಣ. 18ನೇ ಅಧ್ಯಾಯ ಶ್ರೀ ಶಂಕರಾಚಾರ್ಯರು ಶುರುವಿನಲ್ಲೇ ಹೇಳ್ತಾರೆ, ಇದು ಇಡೀ ಭಗವದ್ಗೀತೆಯ ಸಾರ. ಭಗವದ್ಗೀತೆ ಎಲ್ಲ ವೇದಗಳ ಸಾರ. ಆದರೆ 18ನೇ ಅಧ್ಯಾಯ ಸರ್ವಸ್ಯ ಏವ ಗೀತಾಶಾಸ್ತ್ರಸ್ಯ ಅರ್ಥಃ ಅಸ್ಮಿನ್ ಅಧ್ಯಾಯೇ ಇದು ಉಪಸಂಹಾರ. ಸೊ ಇದು ಭಗವದ್ಗೀತೆಯ ಉಪಸಂಹಾರ ಅಧ್ಯಾಯ, ಸಮರಿ, ಎಲ್ಲನೂ ಸಮರೈಸ್ ಮಾಡ್ತಾನೆ. 17 ಅಧ್ಯಾಯದಲ್ಲಿ ಏನು ಹೇಳಿದಾನೋ ಶ್ರೀಕೃಷ್ಣ, 18ನೇ ಅಧ್ಯಾಯದಲ್ಲಿ ಎಲ್ಲ ಕೂಡ ಮತ್ತೆ ಸಮರೈಸ್ ಮಾಡ್ತಾನೆ, ಮತ್ತೆ 2-3 ಸತಿ ಸಮರೈಸ್ ಮಾಡ್ತಾನೆ, ಬೇರೆ ಥರ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ 18ನೇ ಅಧ್ಯಾಯ. ಸೊ ಶುರುವಿನಲ್ಲಿ ಅರ್ಜುನ ಒಂದು ಪ್ರಶ್ನೆ. ಅರ್ಜುನ ಉವಾಚ
अर्जुनोवाच ಸನ್ಯಾಸಸ್ಯ ಮಹಾಬಾಹೋ सन्न्यासस्य महाबाहो ತತ್ವಮಿಚ್ಛಾಮಿ ವೇದಿತುಂ तत्त्वमिच्छामि वेदितुं ತ್ಯಾಗಸ್ಯ ಚ ಹೃಷೀಕೇಶ त्यागस्य च ऋषिकेश ಪೃಥಕ್ ಕೇಶಿ ನಿಷೂದನ. पृथक्केशिनिषूदन ಅರ್ಜುನ ಉವಾಚ सन्न्यासस्य महाबाहो तत्त्वमिच्छामि वेदितुं त्यागस्य च ऋषिकेश पृथक्केशिनिषूदन. ಅರ್ಜುನನಿಗೆ ಆ್ಯಸ್ ಯೂಶುವಲ್ ಒಂದು ಡೌಟ್. ಏನು? ಸನ್ಯಾಸ ಮತ್ತು ತ್ಯಾಗ ಇದೆರಡಕ್ಕೆ ಏನು ಡಿಫ್ರೆನ್ಸ್? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್? ಯಾಕಂದರೆ ಆ ಎರಡು ಪದಗಳು ನೋಡಿದ್ರೆ ಒಂದೇ ಥರ ಕಾಣುತ್ತೆ. ಸೊ ಸನ್ಯಾಸಕ್ಕೂ ತ್ಯಾಗಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳ್ತಾನೆ ಶ್ರೀಕೃಷ್ಣ ಅರ್ಜುನ. ಈಗ ಶ್ರೀಕೃಷ್ಣ ಉತ್ತರ ಕೊಡುವಾಗ ಮೊದಲು ಬೇರೆಯವರ ಅಭಿಪ್ರಾಯಗಳು ಹೇಳ್ತಾನೆ. ಅವ್ರು ಹೇಗೆ ಹೇಳ್ತಾರೆ, ಇವರು ಹೇಗೆ ಹೇಳ್ತಾರೆ, ಆಮೇಲೆ ಸ್ವಂತ ಅಭಿಪ್ರಾಯ ಅಂತ ಹೇಳ್ತಾನೆ. 5ನೇ ಶ್ಲೋಕ. ಶ್ರೀ ಭಗವಾನುವಾಚ श्रीभगवानुवाच ಯಜ್ಞದಾನ ತಪಃ ಕರ್ಮ यज्ञदानतपः कर्म ನ ತ್ಯಾಜ್ಯಂ ಕಾರ್ಯಮೇವ ತತ್ त्याज्यं कार्यमेव तत् ಯಜ್ಞೋ ದಾನಂ ತಪಶ್ಚೈವ यज्ञो दानं तपस्यैव ಪಾವನಾನಿ ಮನೀಷಿಣಾಂ पावनानि मनीषिणाम् ಏತಾನ್ಯಪಿ ತು ಕರ್ಮಾಣಿ एतान्यपि तु कर्माणि ಸಂಗಂ ತ್ಯಕ್ತ್ವಾ ಫಲಾನಿ ಚ सङ्गं त्यक्त्वा फलानि च ಕರ್ತವ್ಯಾನೀತಿ ಮೇ ಪಾರ್ಥ कर्तव्यानीति मे पार्थ ನಿಶ್ಚಿತಂ ಮತಮುತ್ತಮಂ. निश्चितं मतमुत्तमम् ಒಟ್ಟಿಗೆ ಯಜ್ಞದಾನ ತಪಃ ಕರ್ಮ न त्याज्यं कार्यमेव तत् यज्ञो दानं तपश्चैव पावनानि मनीषिणाम् एतान्यपि तु कर्माणि सङ्गं त्यक्त्वा फलानि च कर्तव्यानीति मे पार्थ निश्चितं मतमुत्तमम्. ಶ್ರೀಕೃಷ್ಣ ಹೇಳ್ತಾನೆ, ಸಾಧಕರು ಮನೀಷಿಣಾಮ್ ಅಂದರೆ ಸಾಧಕರು, ಮುಮುಕ್ಷುಗಳು, ವಿವೇಕವುಳ್ಳವರು. ಮನೀಷಿಣಾಮ್ ಅವರು ಯಜ್ಞದಾನ ತಪಸ್ ಈ 3 ಕರ್ಮಗಳನ್ನು ಬಿಡಬಾರ್ದು. ನೆವರ್ ಗಿವ್ ಅಪ್ ಯಜ್ಞಕರ್ಮ, ದಾನ ಕರ್ಮ ಮತ್ತು ತಪಸ್. ತಪಸ್ ಅಂದರೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹಕ್ಕೋಸ್ಕರ ಮಾಡುವಂಥ ಸಾಧನೆ. ಯಜ್ಞ ಅಂತಂದರೆ ಈಶ್ವರಾರ್ಪಿತ ಕರ್ಮ. ಅದು ನಾವು ನೋಡಿದ್ದೀವಿ, ಒಂದು ವಾರದಿಂದ ನೋಡ್ತಾ ಇದ್ದೀವಿ. ಪಂಚಮಹಾ ಯಜ್ಞ, 5 ಋಣಗಳನ್ನು ತೀರಿಸೋದಕ್ಕೆ 5 ಯಜ್ಞ. ದೇವಯಜ್ಞ, ಪಿತೃಯಜ್ಞ, ಭೂತಿಯಜ್ಞ ಅದೆಲ್ಲ ನೋಡಿದ್ವಿ. ಸೊ ಯಜ್ಞ ಅಂದರೆ ಈಶ್ವರಾರ್ಪಿತ ಕರ್ಮ, ಜನರಲ್ ಟರ್ಮ್. ವರ್ಕ್ ಡನ್ ಆಸ್ ಅನ್ ಆಫರಿಂಗ್ ಟು ಗಾಡ್ ಈಸ್ ಕಾಲ್ಡ್ ಯಜ್ಞ. ದಾನ, ದಾನ 3 ಬಗೆಯ ದಾನ 17ನೇ ಅಧ್ಯಾಯದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ. ಈ ದಾನ ಯಾವ ನಮ್ಮ ಅಂತಃಕರಣ ಶುದ್ಧಿಗೋಸ್ಕರ ದಾನ. ಅದರಲ್ಲಿ ಸಾತ್ವಿಕ ದಾನ ಬೆಸ್ಟ್. ರಾಜಸಿಕ ದಾನಕ್ಕೆ ಫಲ ಕಮ್ಮಿ, ತಾಮಸಿಕ ದಾನ ಮಾಡಬಾರ್ದು. ಆಮೇಲೆ ತಪಸ್ಸು ಕೂಡ 3 ಬಗೆಯ ತಪಸ್ಸನ್ನು ವಿವರಿಸಿದ್ದಾನೆ ಶ್ರೀಕೃಷ್ಣ 17ನೇ ಅಧ್ಯಾಯದಲ್ಲಿ. ಯಾವುದು? ಶಾರೀರಿಕ ತಪಸ್ಸು, ಮಾನಸಿಕ ತಪಸ್ಸು, ವಾಕ್ ತಪಸ್ಸು. ಸೊ ಮಾತಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸೋದು ವಾಕ್ ತಪಸ್ಸು. ಆಮೇಲೆ ಶರೀರದ ಮಟ್ಟದಲ್ಲಿ ಕೆಲವು ನಿಯಮಗಳನ್ನು, ಅಭ್ಯಾಸಗಳನ್ನು ಮಾಡೋದು ಶಾರೀರಿಕ ತಪಸ್ಸು. ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳೋದು ಮಾನಸಿಕ ತಪಸ್ಸು. ಮನಃಪ್ರಸಾದ ಅಂತ ಹೇಳ್ತಾರೆ ಶ್ರೀಕೃಷ್ಣ. ಅದರಲ್ಲಿ ಮನಃಪ್ರಸಾದ ಅಂದರೆ ಕೀಪಿಂಗ್ ದ ಮೈಂಡ್ ಟ್ರ್ಯಾಂಕ್ವಿಲ್ ಈಸ್ ಎ ವೆರಿ ಬಿಗ್ ತಪಸ್. ತುಂಬ ತಪಸ್ಸು ಬೇಕು ಅದಕ್ಕೆ. ತಪಸ್ಸು ಅಂದರೆ ಏನು? ಆ್ಯಟಿಟ್ಯೂಡಿನಲ್ ಚೇಂಜ್. ಸೊ ಆ ರೀತಿ ಯಜ್ಞದಾನ ತಪಸ್ಸು, ಅದಕ್ಕೆ ಸಂಬಂಧಪಟ್ಟಂಥ ಕರ್ಮಗಳು, ಇದೆಲ್ಲ ಕರ್ಮಗಳಿಂದನೇ ಸಾಧ್ಯ. ಜಪ, ಭಜನೆ, ಪೂಜೆ, ಭಕ್ತಿ ಸಾಧನೆಗಳು ಇದೆಲ್ಲ ಮಾಡ್ತಾ ಮಾಡ್ತಾ ಮನಸ್ಸು ಶುದ್ಧವಾಗುತ್ತೆ, ಶಾಂತವಾಗುತ್ತೆ. ಅದು ಮಾಡಲೇಬೇಕು, ಬಿಡಬಾರ್ದು. ಯಾರು? ಸಾಧಕರು, ಮುಮುಕ್ಷುಗಳು. ಏಕೆಂದರೆ ಅದರಿಂದ ಏನೊಂದು ಅಂತಃಕರಣ ಶುದ್ಧಿ ಉಂಟಾಗತ್ತೆ, ತ್ರಿಕರಣ ಶುದ್ಧಿ ಉಂಟಾಗತ್ತೆ. ಅದಿದ್ರೇ ನಾವು ಜ್ಞಾನಾಭ್ಯಾಸಕ್ಕೆ ನಾವು ಅರ್ಹತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಒಬ್ಬರು ಹೇಳಬೇಕು, ಜ್ಞಾನ ಯಾಕೆ ಬೇಕು? ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ.
ಮೋಕ್ಷ ಯಾಕೆ ಬೇಕು? ಮೋಕ್ಷ ಅಂತಂದರೆ ಆನಂದ ಶಾಂತಿ ಪ್ರಾಪ್ತಿ, ಅನ್ಕಂಡೀಷನಲ್ ಹ್ಯಾಪಿನೆಸ್, ಅನ್ಕಂಡೀಷನಲ್ ಶಾಂತಿ, ಇದೇ ಮೋಕ್ಷ. ಇದೆಲ್ರಿಗೂ ಬೇಕು. ಅದ್ರ ವರ್ಡ್ ಗೊತ್ತಿಲ್ಲದೆ ಇರ್ಬೋದು, ಮೋಕ್ಷ ಅನ್ನೋ ವರ್ಡ್. ಎಲ್ರಿಗೂ ಬೇಕಾಗಿರೋದು ಅನ್ಕಂಡೀಷನಲ್ ಹ್ಯಾಪಿನೆಸ್ ಆ್ಯಂಡ್ ಪೀಸ್, ಅನ್ಕಂಡೀಷನಲ್ ಲವ್, ದಟ್ ಈಸ್ ಕಾಲ್ಡ್ ಮೋಕ್ಷ. ಸೊ ಎಲ್ಲರೂ ಕೂಡ ಇದನ್ನು ಆದರೆ ಮಾಡೋ ಒಂದು ಕಂಡೀಷನ್ ಆಗ್ತಾನೆ ಶ್ರೀಕೃಷ್ಣ. ಇದನ್ನು ಕೂಡ ಮಾಡುವಾಗ ಆ ಕರ್ಮಕ್ಕೂ ಅಂಟ್ಕೊಬಾರ್ದು, ಫಲಕ್ಕೂ ಅಂಟ್ಕೊಬಾರ್ದು. ಯಾಕೆಂದರೆ ನಮ್ಮ ಉದ್ದೇಶ ಏನು? ಅಂತಃಕರಣ ಶುದ್ಧಿ. ಆ ಕರ್ಮದ ಏನೊಂದು ಅಂತಃಕರಣ ಶುದ್ಧಿ ಅನ್ನೋ ಫಲ ಬಂದ ಮೇಲೆ ಆ ಕರ್ಮವನ್ನು ದಾಟಿ ನಾವು ಮುಂದಕ್ಕೆ ಹೋಗಬೇಕು, ನೆಕ್ಸ್ಟ್ ಸಾಧನೆಗೆ ಹೋಗಬೇಕು. ಇವಾಗ ಹೈಸ್ಕೂಲ್ ಆದಮೇಲೆ ಕಾಲೇಜ್ಗೆ ಹೋಗ್ತೀವಿ, PUC ಆದಮೇಲೆ ಡಿಗ್ರಿಗೆ ಹೋಗ್ತೀವಿ, ಡಿಗ್ರಿ ಆದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್. ಅಲ್ಲೇ ಇರಬಾರ್ದು, ಅದರ ಅವಶ್ಯಕತೆ ಮುಗಿದ ಮೇಲೆ ಮುಂದಕ್ಕೆ ಹೋಗಬೇಕು. ಈಗ ಜಪ ಮಾಡ್ತಾಯಿದ್ದೀವಿ, ಸೊ ಲೈಫ್ ಲಾಂಗ್ ಜಪ ಮಾಡಬೇಕು ಅಂತ ಹೇಳಿಲ್ಲ. ಜಪದಿಂದ ಏನು ಪ್ರಯೋಜನ ಆಗಬೇಕು ಸಿಕ್ಕಿದ ಮೇಲೆ ನೆಕ್ಸ್ಟ್ ಮೆಡಿಟೇಷನ್ಗೆ ಹೋಗಬೇಕು. ಆ ಥರ ಒಂದೊಂದು ಸ್ಟೇಜ್ ಇದೆ. ಸೇವಾ ಚಟುವಟಿಕೆಗಳು ಎಷ್ಟು ದಿನ ಮಾಡಬೇಕು? ಸ್ವಲ್ಪ ಮನಸ್ಸು ಶುದ್ಧ ಆಗೋ ತನಕ, ಸ್ವಾರ್ಥ ಅಹಂಕಾರ ಎಲ್ಲ ಕಮ್ಮಿ ಆಗೋ ತನಕ. ಅದು ಸಾಕಷ್ಟು ಕಮ್ಮಿ ಆದಮೇಲೆ ಮುಂದಿನ ಸಾಧನೆಗೆ ಹೋಗಬೇಕು, ಅದಕ್ಕೆ ಅಂಟ್ಕೊಬಾರ್ದು. ಅದನ್ನೇ ಹೇಳ್ತಾನೆ ಶ್ರೀಕೃಷ್ಣ, ಏತಾನ್ಯಪಿತು ಕರ್ಮಾಣಿ ಸಂಗಮ್ ತ್ಯಕ್ತ್ವ. ಆ ಕರ್ಮ ಆ್ಯಕ್ಟಿವಿಟಿಗೆ ಅಂಟ್ಕೊಬಾರ್ದು. ಆ್ಯಕ್ಟಿವಿಟಿಯಿಂದ ಏನು ಬೆನಿಫಿಟ್ ಸಿಗಬೇಕೋ, ಬೆನಿಫಿಟ್ ಅಂದರೆ ಇನ್ನರ್ ಬೆನಿಫಿಟ್, ಇನ್ನರ್ ಗ್ರೋತ್ ಏನು ಸಿಗಬೇಕೋ ಸಿಕ್ಕಿದ ಮೇಲೆ ನೆಕ್ಸ್ಟ್ ಸ್ಟೇಜ್ ಆಫ್ ಸಾಧನೆಗೆ ಹೋಗಬೇಕು. ಫಲಂ ಅಂದರೆ ಇಲ್ಲಿ ಮೆಟೀರಿಯಲ್ ಬೆನಿಫಿಟ್ಸ್, ಹೆಸರು ಕೀರ್ತಿ ಇತ್ಯಾದಿ, ಅಥವಾ ಮೆಟೀರಿಯಲ್ ಅಂದರೆ ಹಣದ ವಿಷಯದಲ್ಲಿ ಅಥವಾ ಸಂಪತ್ತು ವಿಷಯದಲ್ಲಿ ಪಾಪ್ಯುಲಾರಿಟಿ, ಅದೆಲ್ಲ ಕೂಡ ಮೆಟೀರಿಯಲ್ ಬೆನಿಫಿಟ್ಸು. ಅದು ಮುಖ್ಯ ಅಲ್ಲ. ನನ್ನ ಅಂತಃಕರಣದ ಬೆಳವಣಿಗೆ, ಶುದ್ಧೀಕರಣ ಮುಖ್ಯ. ಎರಡು ಥರ ಗ್ರೋತ್ ಇದೆ, ಇನ್ನರ್ ಗ್ರೋತ್ ಆ್ಯಂಡ್ ಔಟರ್ ಗ್ರೋತ್. ಔಟರ್ ಗ್ರೋತ್ ಸೆಕೆಂಡ್ರಿ, ಇನ್ನರ್ ಗ್ರೋತ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಔಟರ್ ಗ್ರೋತ್ ಅಂತ ಯಾರು ಅರ್ಥ ಮಾಡ್ಕೊಂಡಿದ್ದಾನೋ ಅವನೇ ಕರ್ಮಯೋಗಿ ಆಗೋದಕ್ಕೆ ಸಾಧ್ಯ. ಈಗ ಶ್ರೀಕೃಷ್ಣ ತ್ಯಾಗದ ಬಗ್ಗೆ ಹೇಳ್ತಾನೆ. 3 ಬಗೆಯ ತ್ಯಾಗ ಇದೆ. 7, 8, 9. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ನಿಯತಸ್ಯ ತು ಸನ್ಯಾಸಃ ಸೊ ನಿಯತಸ್ಯ ಕರ್ಮಣಃ ಸನ್ಯಾಸ ಅಂದರೆ ನಿಯತ ಕರ್ಮ ಅಂದರೆ ಕಂಪಲ್ಸರಿ ಡ್ಯೂಟೀಸ್, ನಿತ್ಯ ಕರ್ಮ ಮತ್ತು ನೈಮಿತ್ತಿಕ ಕರ್ಮ. ಪ್ರತಿದಿನ ಅಥವಾ ಸಂದರ್ಭಕ್ಕೆ ಅನುಸಾರವಾಗಿ ಅಥವಾ ರೆಗ್ಯುಲರ್ ಆಗಿ ಮಾಡಲೇಬೇಕಾದಂಥ ಕೆಲವು ಸಾಧನೆಗಳಿದೆ ಮತ್ತು ನಮ್ಮ ಕರ್ತವ್ಯಗಳಿದೆ. ಆ ಕರ್ತವ್ಯಗಳನ್ನು ತ್ಯಜಿಸೋದಿದೆಯಲ್ಲ, ಉದಾಹರಣೆಗೆ ಪೂಜೆ, ಜಪ ಇತ್ಯಾದಿ. ಅಥವಾ ಜನರಲಾಗಿ ಹೇಳೋದಾದರೆ ಒಂದೇ ನೋಡಿ, ಡಾಕ್ಟ್ರ್ ಹೇಳ್ತಾರೆ ಪ್ರತಿದಿನ ವ್ಯಾಯಾಮ ಮಾಡಬೇಕು. ಅದೊಂದು ನಿಯತ ಕರ್ಮನೇ, ಕಂಪಲ್ಸರಿ ಡ್ಯೂಟಿ. ಪ್ರತಿದಿನ ಸ್ವಲ್ಪನಾದರೂ ವ್ಯಾಯಾಮ ಮಾಡಬೇಕು. ಯಾತಕ್ಕೋಸ್ಕರ? ಆರೋಗ್ಯಕ್ಕೋಸ್ಕರ. ಮೋಹಾತ್ ತಸ್ಯ ಪರಿತ್ಯಾಗ. ಮೋಹ ಅಂದರೆ ಇಲ್ಲಿ ಅಜ್ಞಾನ, ಇಲ್ಲಿ ಮೋಹ ಅಂದರೆ ಅಜ್ಞಾನ. ಸೊ ಒಬ್ಬ ಹೇಳ್ತಾನೆ ನಂಗೆ ಗೊತ್ತಿರಲಿಲ್ಲ ವಾಕಿಂಗು ಎಕ್ಸಸೈಸ್ ಎಲ್ಲ ಆರೋಗ್ಯಕ್ಕೆ ಬೇಕು ಅಂತ ಗೊತ್ತಿರಲಿಲ್ಲ. ಸೊ ಗೊತ್ತಿಲ್ಲದೆ ನಾವು ಏನೋ ಒಂದು ಮಾಡಬೇಕಾಗಿರೋದು ಬಿಡೋದಿದೆಯಲ್ಲ, ಗೊತ್ತಿಲ್ಲದೆ ನಾವು ಮಾಡಬೇಕಾಗಿರೋ ಕರ್ಮವನ್ನು ಬಿಡೋದಿದೆಯಲ್ಲ, ಗೊತ್ತಿಲ್ಲದೆ, ಅದು ಇಂಪಾರ್ಟೆಂಟ್ ಅಂತ ಗೊತ್ತಿರಲಿಲ್ಲ, ಅದು ಮಾಡಲಿಲ್ಲ ಅಂದರೆ ನಂಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಅಂಥ ತ್ಯಾಗ ಇದೆಯಲ್ಲ ಅದು ತಾಮಸಿಕ ತ್ಯಾಗ. ಇವಾಗ ಪೂಜೆ ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಜಪ ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಸೊ ಆ ರೀತಿ ಗೊತ್ತಿಲ್ಲದೆ ಒಂದು ಕರ್ಮವನ್ನು ಬಿಡೋದಿದೆಯಲ್ಲ, ನಮ್ಮ ನಿತ್ಯ ಕರ್ಮ, ನಮ್ಮ ಡ್ಯೂಟೀಸ್ನ ಬಿಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ತಾಮಸಿಕ ತ್ಯಾಗ, ಅಜ್ಞಾನದಿಂದ. ನೆಕ್ಸ್ಟ್ ಏನು ಹೇಳ್ತಾರೆ? ದುಃಖ ಮಿಥ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ದುಃಖ ಮಿಥ್ಯೇವ
ನೈವ ತ್ಯಾಗಫಲಂ ಲಭೇತ್. ಈಗ ಒಬ್ಬನಿಗೆ ಗೊತ್ತು ನಾನು ವಾಕಿಂಗ್ ಮಾಡಬೇಕು, ಡಾಕ್ಟ್ರೇ ಹೇಳಿದ್ದಾರೆ ಮತ್ತು ಇನ್ಯಾರೋ ದೊಡ್ಡವರು ಹೇಳಿದ್ದಾರೆ ವಾಕಿಂಗ್ ಪ್ರತಿದಿನ ಮಾಡಬೇಕು, ವಾಕಿಂಗ್ ಅಥವಾ ಯಾವುದಾದ್ರು ವ್ಯಾಯಾಮ ಪ್ರತಿದಿನ ಮಾಡಬೇಕು ಅಂತ ಗೊತ್ತಿದೆ, ಅದರ ಬೆನಿಫಿಟ್ಟು ಗೊತ್ತಿದೆ, ಆದರೆ ಮಾಡಲ್ಲ. ಯಾಕೆ? ಲೇಜಿ, ಅಂದರೆ ದೇಹದ ಸುಖಕ್ಕೆ ಅಂಟ್ಕೊಂಡಿದ್ದಾನೆ, ಬಾಡಿಗೆ ಸ್ಟ್ರೈನ್ ಆಗುತ್ತೆ ಅಂತ. ಬಾಡಿಗೆ ಈಗ ಕೆಲವು ಶ್ಲೋಕಗಳನ್ನು ನಾವು ಸಾಧಕರು ಬೈಹಾಟ್ ಮಾಡಬೇಕು ಅಂತ ನಂಗೆ ಗೊತ್ತಿದೆ, ಅಥವಾ ಗುರುಗಳು ಹೇಳ್ತಾರೆ ಶ್ಲೋಕಗಳು ಕಂಠಪಾಠ ಕಲಿಯಪ್ಪ ಅಂತ. ನಾವು ಮಾಡಲ್ಲ. ಯಾಕೆ? ಕ್ಲೇಶ ಅಂದರೆ ಸ್ಟ್ರೈನ್ ಆಗುತ್ತೆ. ಸೊ ಸ್ಟ್ರೈನ್ ಆಗುತ್ತೆ ಅಂತ ನಾವು ಮಾಡಬೇಕಾಗಿರೋದು ಬಿಡೋದಿದೆಯಲ್ಲ, ಗೊತ್ತಿದ್ದು ನಾವು ಮಾಡಬೇಕಾಗಿರೋದನ್ನು ಬಿಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ರಾಜಸಿಕ ತ್ಯಾಗ. ಯಾಕೆ ರಾಜಸಿಕ ತ್ಯಾಗ ಅಂತಂದರೆ ಯು ಆರ್ ಅಟ್ಯಾಚ್ ಟು ಕಂಫರ್ಟ್ಸ್, ಸುಖಕ್ಕೆ ಅಂಟ್ಕೊಂಡಿರೋದು, ಅದು ರಾಜಸಿಕ ಗುಣ ಅಥವಾ ದುರ್ಗುಣ. ಸೊ ರಾಜಸಿಕ ತ್ಯಾಗ. ಗೊತ್ತಿಲ್ಲದೆ ವ್ಯಾಯಾಮ ಮಾಡದೇ ಇರೋದು ತಾಮಸಿಕ ಅಜ್ಞಾನ, ಗೊತ್ತಿದ್ದು ವ್ಯಾಯಾಮ ಮಾಡದೇ ಇರೋದು ರಾಜಸಿಕ ತ್ಯಾಗ. ಹಾಗಾದರೆ ಸಾತ್ವಿಕ ತ್ಯಾಗ ಅಂದ್ರೇನು? ರಾಜಸಿಕ ತ್ಯಾಗದಿಂದ ಪ್ರಯೋಜನ ಇಲ್ಲ. ಮತ್ತು ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಕಾರ್ಯಮಿತ್ಯೇವ ಯತ್ ಕರ್ಮ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸಾತ್ವಿಕೋ ಮತಃ. ಈ ಸಾತ್ವಿಕ ತ್ಯಾಗ ಇದೆಯಲ್ಲ, ಇದೇ ಕರ್ಮಯೋಗ. ಸಾತ್ವಿಕ ತ್ಯಾಗದಲ್ಲಿ ಕರ್ಮ ತ್ಯಾಗ ಮಾಡೋದಿಲ್ಲ. ಐ ಡೋಂಟ್ ಗಿವ್ ಅಪ್ ದಿ ಆ್ಯಕ್ಷನ್, ಬಟ್ ಐ ಗಿವ್ ಅಪ್ ಮೈ ಅಟ್ಯಾಚ್ಮೆಂಟ್ ಟು ದಿ ಆ್ಯಕ್ಷನ್ ಆ್ಯಂಡ್ ಅಟ್ಯಾಚ್ಮೆಂಟ್ ಟು ದಿ ಫ್ರೂಟ್ ಆಫ್ ಆ್ಯಕ್ಷನ್. ಕರ್ಮಕ್ಕೆ ಅಂಟ್ಕೊಳ್ಳೋದು, ಕರ್ಮ ಫಲಕ್ಕೆ ಅಂಟ್ಕೊಳ್ಳೋದು ಇದೆಯಲ್ಲ, ಅದನ್ನೇ ತ್ಯಜಿಸ್ತೇನೆ ಹೊರತು ಕರ್ಮವನ್ನೇ ತ್ಯಜಿಸೋದಿಲ್ಲ. ದಟ್ ಈಸ್ ಕಾಲ್ಡ್ ಸಾತ್ವಿಕ ತ್ಯಾಗ. ಸೊ ಜಪ ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಅದರಿಂದ ಜಪ ಮಾಡಲಿಲ್ಲ. ಯಾವ ತ್ಯಾಗ? ತಾಮಸಿಕ. ಜಪ ಮಾಡಬೇಕು ಅಂತ ಗೊತ್ತು, ಆದರೆ ಸೋಂಬೇರಿತನ, ಅಂದರೆ ಕಷ್ಟ ಆಗುತ್ತೆ, ಸ್ಟ್ರೈನ್ ಆಗುತ್ತಲ್ಲ ಜಪ ಮಾಡಿದ್ರೆ, ತಲೆ ಬಿಸಿ ಆಗುತ್ತೆ. ಸೊ ಜಪ ಮಾಡೋದಿಲ್ಲ. ಅದು ಯಾವ ತ್ಯಾಗ? ರಾಜಸ. ಸೊ ಜಪ ಮಾಡಬೇಕು ಅಂತ ಗೊತ್ತು, ಮಾಡ್ತೀನಿ, ಕರೆಕ್ಟಾಗಿ ಮಾಡ್ತೀನಿ, ಆದರೆ ಜಪಕ್ಕೂ ಅಂಟ್ಕೊಳ್ಳೋದಿಲ್ಲ. ಅಂದರೆ ಯಾವಾಗ ಬೇಕಾದರೂ ಅದರ ಅವಶ್ಯಕತೆ ಮುಗಿದ ಮೇಲೆ ಬಿಡಕ್ಕೆ ರೆಡಿ, ನೆಕ್ಸ್ಟ್ ಸ್ಟೇಜ್ ಸಾಧನೆ ಹೋಗಕ್ಕೆ ರೆಡಿ. ಮತ್ತು ಜಪದಿಂದ ಪುಣ್ಯ ಬರ್ಬೋದು, ನಾನು ಪುಣ್ಯಕ್ಕೋಸ್ಕರ ಜಪ ಮಾಡೋದಲ್ಲ, ಚಿತ್ತ ಶುದ್ಧಿಗೋಸ್ಕರ, ಚಿತ್ತ ಏಕಾಗ್ರತೆಗೋಸ್ಕರ ಜಪ ಮಾಡೋದು, ಸಾಧನೆಯ ದೃಷ್ಟಿಯಿಂದ ಜಪ ಮಾಡೋದು. ಸೊ ಇದಕ್ಕೆ ಹೆಸರು ಸಾತ್ವಿಕ ತ್ಯಾಗ. ಸೊ ಇದನ್ನು ಎಲ್ಲ ಇದಕ್ಕೂ ನಾವು ಕನೆಕ್ಟ್ ಮಾಡ್ಬೋದು, ಎಲ್ಲ ಚಟುವಟಿಕೆಗಳಿಗೂ ಕನ್ವರ್ಟ್ ಮಾಡೋದು. ಈ ಸಾತ್ವಿಕ ತ್ಯಾಗಕ್ಕೆ ಹೆಸರು ಕರ್ಮಯೋಗ ಅಂತ ಶ್ರೀಕೃಷ್ಣ ಅರ್ಜುನನ ಪ್ರಶ್ನೆಗೆ ಒಂದು ಹಂತದ ತನಕ ಉತ್ತರ ಕೊಟ್ಟಿದ್ದಾನೆ. ಸೊ ನಾವು 8 ದಿವಸದಿಂದ ಕರ್ಮಯೋಗದ ಅನೇಕ ವಿಚಾರಗಳನ್ನು ಬೇರೆ ಬೇರೆ ಅಧ್ಯಾಯಗಳಿಂದ ತೆಗೆದು ನೋಡಿದ್ದೀವಿ. ನೀವೆಲ್ಲ ಕೂಡ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀರಾ. ಮೊದಲನೇದಾಗಿ ಬಂಟ್ ಸಂಘದ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಇನ್ನೆಲ್ಲ ಮೆಂಬರ್ಸ್ಗೂ ಕೂಡ, ಕಮಿಟಿ ಮೆಂಬರ್ಸ್ಗೆ ಚಿನ್ಮಯ ಮಿಷನ್ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಭಾಳ ಸುಂದರವಾದಂಥ ಈ ಒಂದು ಸಭಾಂಗಣದಲ್ಲಿ ನಮಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗಿದೆ, ಬಂದವ್ರಿಗೂ ಸಂತೋಷ ಆಗಿದೆ. ಅದರಿಂದ ಎಲ್ಲ ರೀತಿಯೂ ಅವರಿಗೆ ಭಗವಂತನ ಕೃಪೆ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಹರಿ ಓಂ. ಶಾಂತಿ ಮಂತ್ರ ಅಂತ ಹೇಳೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.
ಹರಿ ಓಂ.